ಇವರೊಬ್ಬ ಅತ್ಯಂತ ಯಶಸ್ವಿ ಉದ್ಯಮಿ. ಆದರೆ ಇವರ ಹೆಸರನ್ನು ಕೇಳಿದಾಗೆಲ್ಲ ನಮಗೆ ಪರೋಪಕಾರ, ಮಾನವ ಧರ್ಮ, ಮಾನವ ಪ್ರೀತಿ, ಲೋಕ ಪ್ರೀತಿ ನೆನಪಾಗುತ್ತೆ. ನಿಮಗೆ ಅಮೆರಿಕ ಅಧ್ಯಕ್ಷರು ಟ್ರಂಪ್ ಅವರು 2-3 ಸಲ ಕರೆದ್ರಲ್ವ ಸರ್? ಅಲ್ಲಿ ಏನು ಮಾತುಕತೆ ಆಯಿತು? ಪಾರ್ಲಿಮೆಂಟ್ ಕೆನಡಾದಲ್ಲಿ ಸೆಷನ್ನಲ್ಲಿರುವಾಗ ಸ್ಪೀಕರ್ ಅವರಿಗೆ ಹೇಳ್ತಾರೆ, ಈಗ ನಿಮ್ಮ ಟರ್ಮ್ ಮಾತಾಡಿ ಅಂತೇಳಿ ಹೇಳ್ಬಿಟ್ಟು, Mr. Ronald Kalako was the guest of honor. I presented the Canara World Vision Award to Mr. Kalako. ಆ ಧರ್ಮ ಈ ಧರ್ಮ ಯಾವ ಧರ್ಮ ಅಂತ ನಾನು ನೋಡೋಕ್ಕೆ ಹೋಗಲಿಲ್ಲ. ಅದು ಏನೇ ಧರ್ಮಗಳಿದ್ದರೆ ನಮ್ಮದು ಮನೆ ಒಳಗಡೆ 24 ಇಲಾಖೆಗಳಿಗೆ ನೀವು 35 ವರ್ಷಗಳಿಂದ ಇಷ್ಟೆಲ್ಲ ಮಾಡಿರೋದು ಇದೊಂದು ದಾಖಲೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಅದನ್ನು hand over the certificate to Dr. Ronald Kulaso. 2015ರಲ್ಲಿ PM ಆಫ್ ಆಸ್ಟ್ರೇಲಿಯಾ ಆಫೀಸಿಂದ ಇವರಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಅವಾರ್ಡ್ ಫಾರ್ ಲೀಡರ್ಶಿಪ್ ಇನ್ ಸರ್ವಿಸ್ ಎಕ್ಸಲೆನ್ಸ್ ಅಂತ ಒಂದು ಬರುತ್ತೆ. ಅದು 80 ದೇಶಗಳಿಂದ ಇವರೊಬ್ಬರನ್ನೇ ಆಯ್ಕೆ ಮಾಡ್ತಾರೆ, ಅದು ಕೂಡ ಫಿಲಾಂಥ್ರಫಿ ಕ್ಯಾಟಗರಿನಲ್ಲಿ. ಏನ್ರಿ ನಿಮಗೆ ಹೆಂಡತಿ ಮಕ್ಕಳದ್ದು ಚಿಂತನೆ ಇಲ್ವೋ? ನೀವೇನು ಬಂದವರಿಗೆಲ್ಲ ಕೊಡ್ತಾ ಇರ್ತೀರಿ. ನನ್ನ ಮನೇನು ಕೂಡ ಯಾರೋ ಕಾಂಟ್ರಾಕ್ಟರ್ ಕಟ್ಟಿದ್ದಾರೆ, ಕೆಲವರು ತಿಳ್ಕೊಂಡಿದ್ದಾರೆ ನಾನೊಬ್ಬ ದೊಡ್ಡ ಬಿಲ್ಡರ್ ಅಂತ. ಬಹಳ ವರ್ಷ 60-65 ವರ್ಷ ಬೇರೆ ರಾಷ್ಟ್ರಗಳಲ್ಲಿ ಇದ್ದುಕೊಂಡು ಉದ್ಯಮಿಯಾಗಿ ಬೆಳೆದ್ರು ಕೂಡ ತುಳು ಭಾಷೆ ಭಾಳ ಚೆನ್ನಾಗಿ ಮಾತಾಡ್ತೀರಿ ನೀವು. ಮಂಗಳೂರು ಯಾವಾಗಲೂ ಆರ್ಥಿಕತೆಯಲ್ಲಿ ಶೀಘ್ರತೆಯಿಂದ ಬೆಳೆದು ಅಲ್ಲಿ ಅತಿ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು, ಇಂಡಸ್ಟ್ರೀಸ್ಗಳು ಬರಬೇಕಾಗಿತ್ತು. ದುರದೃಷ್ಟವಶಾತ್ ಅಲ್ಲಿ ಸಾಮರಸ್ಯ, ಕಮ್ಯುನಲ್ ಹಾರ್ಮನಿ ಏನಂತ ಹೇಳ್ತೀವಿ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಸಾಧನೆ ಹೇಗಿರಬೇಕು ಅಂತ ನಮ್ಮ ಮೇಷ್ಟ್ರೊಬ್ಬರು ಹೇಳ್ತಾ ಇದ್ರು. ನಿಮ್ಮ ಹೆಸರು ಹೇಳಿದರೆ ಸಾಧನೆ ಮತ್ತು ನಿಮ್ಮ ಕೆಲಸ ಏನಂತ ಗೊತ್ತಾಗಬೇಕಪ್ಪ, ಆ ಥರ ಬೆಳಿಬೇಕು ಅಂತ ಹೇಳೋದಂತ ನೆನಪು. ಅಂಥ ಒಬ್ಬ ವ್ಯಕ್ತಿಯ ಜೊತೆ ನಾವು ಇವತ್ತು ಕೂತು ಮಾತನಾಡ್ತಾ ಇದ್ದೇವೆ. ಇನ್ಫ್ಯಾಕ್ಟ್ ನಾವೀಗ ರಾಜಧಾನಿ ಬೆಂಗಳೂರಿನಲ್ಲಿದ್ದೇವೆ. ಇವರೊಬ್ಬ ಅತ್ಯಂತ ಯಶಸ್ವಿ ಉದ್ಯಮಿ. ಆದರೆ ಇವರ ಹೆಸರನ್ನು ಕೇಳಿದಾಗೆಲ್ಲ ನಮಗೆ ಪರೋಪಕಾರ, ಮಾನವ ಧರ್ಮ, ಮಾನವ ಪ್ರೀತಿ, ಲೋಕ ಪ್ರೀತಿ ನೆನಪಾಗುತ್ತೆ. ಡಾಕ್ಟರ್ ರೊನಾಲ್ಡ್ ಕುಲಾಸೋ ಅಂತ ಹೇಳಿದಾಗ ಇನ್ನೇನು ನೆನಪಾಗುತ್ತೆ? ಮಂಗಳೂರು ಮೂಲದ ಡಾಕ್ಟರ್ ರೊನಾಲ್ಡ್ ಅವರು ಇವತ್ತು ಜಗತ್ತಿನಾದ್ಯಂತ ತನ್ನ ದಾನ ಮತ್ತು ಧರ್ಮದ ಮೂಲಕ ಖ್ಯಾತಿ, ಕೀರ್ತಿ ಮತ್ತು ಜನ ಮನ್ನಣೆಯನ್ನು ಗಳಿಸ್ಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮುಕ್ತವಾಗಿ ಮಾತನಾಡಬೇಕು. ಸರ್ ನಮಸ್ಕಾರ. ನಮಸ್ಕಾರ. ಈ ವಿಶೇಷ ಸಂದರ್ಶನಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನಿಮಗೂ ಕೂಡ ನಿಮ್ಮ ಮನೆಗೆ ನಮ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಏನಂದರೆ 1 ವರ್ಷದಿಂದ ಹೀಗೆ ನಿಮ್ಮ ಜೊತೆ ಕೂತು ಮಾತನಾಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ವಿ. ಅದು ಯಾವ ಸಂದರ್ಭಕ್ಕೆ ಆಗಬೇಕು ಅಂತ ಒಂದು ದೇವ್ರದ್ದೊಂದು ಪ್ಲಾನ್ ಇರುತ್ತಂತೆ. ಇದರಲ್ಲಿ ನೀವು ನಂಬ್ತೀರಾ? ಖಂಡಿತ ನಂಬ್ತೀನಿ. ಇಲ್ಲದೆ ಹೋದರೆ ನನಗೆ 1 ವರ್ಷದ ಹಿಂದಿಂದ ಅನೇಕ ಬಾರಿ ತಾವುಗಳು ಅಪ್ರೋಚ್ ಮಾಡಿದ್ದುಂಟು. ಆದರೆ ನನ್ನ ದುರದೃಷ್ಟ ವಶಾತ್ ನನಗೆ ಅದು ಅವಕಾಶ ಒದಗಿ ಬರಲಿಲ್ಲ. ನಾನು ಎಲ್ಲೆಲ್ಲೋ ಓಡಾಡ್ಕೊಂಡಿದ್ದೆ ಹೊರದೇಶದಲ್ಲಿ. ಹೌದಪ್ಪ. ಸರ್, ಮೂಲ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ನೀವು. ಆದರೂ ಕೂಡ ನೀವು ಬೆಳೆದಿದ್ದು, ಓದಿದ್ದು ಮತ್ತು ಏನು ಎಲ್ಲ ಗಳಿಸಿದ್ದು ಅದೆಲ್ಲವೂ ಕೂಡ ಹೊರದೇಶದಲ್ಲಿ ಅಲ್ವಾ? ಹೌದು ಹೌದು. ಓದಿದ್ದು ಕರ್ನಾಟಕದಲ್ಲೇ, ಮತ್ತು ಹೈಯರ್ ಎಜುಕೇಷನಿಗೆ ಹೊರದೇಶದಲ್ಲಿ. ಓಕೆ. ICMA, ಅದು ಸ್ಪೆಷಲೈಸೇಷನ್, ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ಮಾನಿಟರಿಂಗ್. ಮೂಡುಬಿದ್ರೆ ನಮ್ಮ ಪೂರ್ವಜರು, ಕುಲಾಸೋ ಫ್ಯಾಮಿಲಿ ಅಂತೇಳಿದರೆ ಮೂಡುಬಿದ್ರೆನೇ ಎಲ್ಲ ಮೂಲ. ಮತ್ತು ನಮ್ಮ ತಂದೆಯವರು ಯಂಗ್ ವಯಸ್ಸಿನಲ್ಲಿ ಅವರು ತೋಟ ಎಲ್ಲ ಮಾಡೋದಕ್ಕೆ ಸಕಲೇಶ್ಪುರ, ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಗ್ರಾಮದಲ್ಲಿ ಮಾಡಿದ್ರಿಂದ ನಾವು ಅಲ್ಲೇ ಓದಬೇಕಾಯಿತು. ಅದು ಒಂದು ಯಾರೂ ಅಲ್ಲಿ ಪಾಸ್ ಆಗಿರಲಿಲ್ಲ. ನಾನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಬೇಕಾಯಿತು 10th ಸ್ಟ್ಯಾಂಡರ್ಡಲ್ಲಿ. ಯಾವ ವರ್ಷದಲ್ಲಿ ಇದು? ಅದು 68 ಅಂತ ಕಾಣುತ್ತೆ. 68 SSLC. ದೆನ್ 69-70ರಲ್ಲಿ ಸಕಲೇಶ್ಪುರ PUC. ಅಲ್ಲಿನೂ ಕೂಡ ಯಾರೂ ಪಾಸ್ ಆಗಿರಲಿಲ್ಲ. ಅಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕಾಯಿತು. ನಂತರ ಅಫ್ಕೋರ್ಸ್ ನಾನು ಹಠ ಹಿಡಿದು ಬೆಂಗಳೂರಿಗೆ ಬಂದು ಓದಬೇಕು ಅಂತ ಮನಸ್ಸಾಯಿತು. ಅಲ್ಲಿನೂ ಕೂಡ ಉತ್ತಮ ಕಾಲೇಜುಗಳು ಅಂತ ಏನಿದ್ವು, ಸೈಂಟ್ ಜೋಸೆಫ್ಸ್ ಆಗಲಿ ಅಥವಾ RC ಕಾಲೇಜ್ ಆಗಲಿ, ನನಗೆ BCom ಮಾಡೋದಕ್ಕೆ ಇಷ್ಟ ಇತ್ತು.
ಕಾಮರ್ಸು. MES ಕಾಲೇಜ್ ಆಗಲಿ ನನಗೆ ಅಡ್ಮಿಷನ್ ಕೊಡಲಿಲ್ಲ. 15 ದಿವಸ ನೀವು ಲೇಟ್ ಆದರೆ ನಿಮ್ಮ ಮಾರ್ಕ್ಸು ಅಷ್ಟೊಂದು ಹೇಳುವಂಥ ಮಾರ್ಕ್ಸ್ ಅಲ್ಲ, ನಿಮಗೆ ಗೇಟ್ ಓಪನ್ ಮಾಡಿ ನಾವು ಅಡ್ಮಿಷನ್ ಕೊಡಬೇಕು ಅನ್ನುವ ರೀತಿಯಲ್ಲಿ ನನಗೆ ಕೊಡಲಿಲ್ಲ. ಓಕೆ. ಆದರೆ ಆವಾಗ ಲಾಸ್ಟ್ ಇನ್ ದಿ ಲಿಸ್ಟ್ ಬೆಂಗಳೂರು 88 ಥಿಯೇಟರ್ಸ್ಗಳಿತ್ತು, 84 ಕಾಲೇಜ್ಗಳಿತ್ತು. ಅದರಲ್ಲಿ ಲಾಸ್ಟ್ ಇನ್ ದಿ ಲಿಸ್ಟ್ ಅಂದರೆ ಶೇಷಾದ್ರಿಪುರಂ ಕಾಲೇಜ್. ಯಾಕಂದರೆ ಅದೇ ವರ್ಷ ಕಾಲೇಜ್ ಪ್ರಾರಂಭ ಆಗಿದ್ದು ಕಾಮರ್ಸು. ಅಲ್ಲಿ ಅಡ್ಮಿಷನ್ ಸಿಕ್ತು. ಅಲ್ಲಿ ಸಿಕ್ಕಿದ್ರಿಂದ ಒಂದು ರೀತಿಯಲ್ಲಿ ಅದೊಂದು ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ ಅಡ್ಮಿಷನ್ ಸಿಕ್ಕಿರೋದೇ ಹೌದು, ಆ ಕಾಲೇಜಿನಲ್ಲಿ ಸಿಕ್ಕಿದ್ರಿಂದ. ಯಾಕಂದರೆ ಅಲ್ಲಿ ಅದೊಂದು ಹಾಳೂರಿಗೆ ಒಬ್ಬ ಪಟೇಲ ಅಥವಾ ಅರಸು ಇದ್ದಾಗೆ ನಾನು ಅಲ್ಲಿ ಶೈನ್ ಆಗೋದಕ್ಕೆ ಅವಕಾಶ ಸಿಕ್ತು. ಒಂದೇ ಈ ಉತ್ತಮ ಕಾಲೇಜಲ್ಲಿ ಸೇರಿದರೆ ಸೆಂಟ್ ಜೋಸೆಫ್ಸ್ ಆಗಲಿ, RC ಆಗಲಿ, MES ಕಾಲೇಜ್ನಲ್ಲಿ ಗುಂಪಿನಲ್ಲಿ ಗೋವಿಂದ ಆಗಿರ್ತಿದ್ನೋ ಏನೋ. ಓಕೆ. ಅಲ್ಲಿ ನನಗೆ ಕಾಂಪಿಟೀಟರ್ಸ್ ಇರಲಿಲ್ಲ. ಅಲ್ಲಿ ಮರ್ಕೆಂಟೈಲ್ ಲಾದಲ್ಲಿ ನಾನು ಫಸ್ಟ್ ರ್ಯಾಂಕ್ ತಗೊಂಡೆ ಯೂನಿವರ್ಸಿಟಿಗೆ. ಬ್ಯಾಂಕಿಂಗ್ ಲಾದಲ್ಲಿ 3rd ರ್ಯಾಂಕ್ ಪಡೆಯೋದಕ್ಕೆ ಅವಕಾಶ ಆಯಿತು. ಅದೇ ಕಾಲೇಜು ನನಗೆ ಇಂಗ್ಲೀಷ್ ಲೆಕ್ಚರರ್ ಆಗಿ ಪ್ರಾರಂಭದಲ್ಲಿ ಜಾಯ್ನ್ ಆಗಿದ್ದು ಪ್ರೊಫೆಸರ್ ರಾಧಾಕೃಷ್ಣ ಪ್ರಿನ್ಸಿಪಲ್ ಆಗಿದ್ದ ಸಂದರ್ಭದಲ್ಲಿ 25 ವರ್ಷಗಳ ನಂತರ ಆ ರ್ಯಾಂಕಿಗೆ ಮನ್ನಣೆ ಕೊಟ್ಟು ನನಗೆ ನನ್ನ 25 ವರ್ಷಗಳ ನಂತರ ನನಗೆ ಕರೆದು ಸನ್ಮಾನ ಮಾಡಿದರು. ಓಕೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಘಟನೆ ನಂದು ಅಲ್ಲಿ. ಅಲ್ಲ, ಎಷ್ಟೊಂದೆಲ್ಲ ಸನ್ಮಾನ ಈಗ ನಿಮ್ಮ ಕೆಲಸಕ್ಕಾಗಿದೆ. ನಿಮಗೆ ಹಿಂತಿರುಗಿ ನೋಡಿದಾಗ ಆ ಸನ್ಮಾನ ಇದೇ 25 ವರ್ಷದ ನಂತರದೇ ದೊಡ್ಡದಂತ ಅನ್ಸುತ್ತಾ ಅಂತ? ಅಲ್ಲ, ಇದು ಬಾಕಿಯ ಸನ್ಮಾನಗಳು ನನಗೆ ಸಿಕ್ಕಿದ್ದು ನಾನು ಸಮಾಜ ಸೇವೆ, ವಾಟ್ ಎವರ್ ಹ್ಯುಮ್ಯಾನಿಟೇರಿಯನ್ ಅದಕ್ಕೆ ಸಿಕ್ಕಿದ್ದು. ಅದು ನಾವು ಮಾಡುವಾಗ ಆ ಅವಾರ್ಡು ರಿವಾರ್ಡಿಗೋಸ್ಕರ ನಾವು ಮಾಡಿಲ್ವಲ್ಲ. ಖಂಡಿತ. ಅದಾಗೆ ಜನರು ಕರೆಯುವಾಗ ನೀವು ಒಂದು ವೇಳೆ ಅದನ್ನು ತಿರಸ್ಕರಿಸಿದರೆ ಜಂಬ, ಇವರಿಗೆ ಒಂದು ಅಹಂಕಾರ ಅನ್ನುವ ರೀತಿಯಲ್ಲಿ ಅವರು ನೋಡ್ಕೊಳ್ಬೋದು ಅಂತ ದಾಕ್ಷಿಣ್ಯದಲ್ಲಿ ನೀವು ಒಪ್ಕೊಳ್ತೀರಿ. ಒಪ್ಕೊಂಡಾಗ ಇದೇನಿದು ಇವರು ಮಾಡಿದ್ದಕ್ಕೆ ಡಂಗುರ ಬಾರಿಸ್ಕೊಂಡು ಪ್ರಶಸ್ತಿಗಳನ್ನು ಮತ್ತು ಸನ್ಮಾನಗಳನ್ನು ಪಡಿತಾರೆ ಅಂತ ಹಾಗೂ ಕ್ರಿಟಿಸಿಸಮ್ ಸಿಗುತ್ತೆ. ಅದರಿಂದ ವಿಧಿ ಇಲ್ಲ. ಬಟ್ ನಾವು ನಮ್ಮ ಲೈಫಲ್ಲಿ ಹೇಗೆ ಸ್ವೀಕಾರ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ದಟ್ಸ್ ವೆರಿ ಫ್ಯಾಂಟಾಸ್ಟಿಕ್ ಸರ್. ನೀವು ಮೊದಲು ಮೊದಲು ನೀವು ಆ್ಯಕ್ಚುಲಿ ಫಾರಿನ್ ರಾಷ್ಟ್ರಕ್ಕೆ ಹೋಗ್ತೀರಾ, ಅದು ಯಾವ ವರ್ಷದಲ್ಲಿ? 1975ರಲ್ಲಿ. ಆ ಕಾಲದಲ್ಲಿ ಫಾರಿನಿಗೆ ಹೋಗೋದು ಮಹಾ ದೊಡ್ಡ ಸಾಧನೆ ಆಗಿತ್ತು ಸರ್. ಹೌದು. ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಆ್ಯಸ್ ಇಟ್ ಈಸ್ ಅನುಕೂಲಸ್ಥರಾಗಿದ್ರಾ? ಅನುಕೂಲಸ್ಥರು ಅಂತೇಳಿದರೆ ಅಷ್ಟೊಂದು ಹೇಳಿಕೊಳ್ಳುವ ಶ್ರೀಮಂತ ವರ್ಗವಲ್ಲ. ಓಕೆ. ಆದರೆ ಒಂದು ನಮ್ಮ ತಂದೆ ಯಂಗ್ ವಯಸ್ಸಿನಲ್ಲೇ ಹೋಗಿ ತೋಟ ಎಲ್ಲ ಮಾಡಿ ಕಾಫಿ ಮತ್ತು ಏಲಕ್ಕಿ ಮತ್ತು ಭತ್ತ ಬೆಳೀತಾ ಇದ್ವಿ. ಎಲ್ಲ ತರಕಾರಿ, ಕೃಷಿಕರು ನಾವು ರೈತರ ಕುಟುಂಬದಲ್ಲಿ. ಹೌದು. ಅದರಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಈವನ್ ನಾನು ಕಾಲೇಜ್ ಮಾಡುವ ಸಂದರ್ಭದಲ್ಲೂ ಕೂಡ ನಮ್ಮ ತಂದೆ ಎಲ್ಲರೂ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾಯಿದ್ರು ತೋಟಗಳನ್ನು. ಅವರಲ್ಲಿ ಬಂದಿದ್ದ ಆದಾಯದಲ್ಲಿ ಆಗಿನ ಸಂದರ್ಭದಲ್ಲಿ ನನಗೆ ತಿಂಗಳಿಗೆ 200 ರೂಪಾಯಿ ಪಾಕೆಟ್ ಮನಿ ಬೆಂಗಳೂರಿಗೆ ಕಳಿಸ್ತಾಯಿದ್ರು. ಆವಾಗ ದೊಡ್ಡ ಅಮೌಂಟು. ಪ್ರೊಫೆಸರ್ ರಾಧಾಕೃಷ್ಣ ನನಗೆ ಹೇಳಿದ ಪ್ರಕಾರ ಅವರು ಇಂಗ್ಲೀಷ್ ಲೆಕ್ಚರಾಗಿ ಜಾಯ್ನ್ ಆಗಿದ್ದಾಗ ಅವರಿಗೆ ಬೇಸಿಕ್ ಸ್ಯಾಲ್ರಿ 169 ಎಷ್ಟೋ ಹೇಳಿದರು. ಅದು ಐ ಮೇ ಬಿ ರೈಟ್ ಆರ್ ಐ ಮೇ ನಾಟ್ ಬಿ ರೈಟ್. ಸೊ ಆವಾಗ ನಾನು ಎಲ್ಲರಿಗೆ ಕರ್ಕೊಂಡೋಗಿ ಮಸಾಲೆ ದೋಸೆ 15ನೇ ತಾರೀಕಿಗೆ ತನಕ ಫುಲ್ ದೋಸೆ ತಿನ್ನಿಸ್ತಾ ಇದ್ದೆ. ಆಮೇಲೆ ಬೈಟು, ಯಾಕೆಂದರೆ ಪಾಕೆಟ್ಟು, ಹೌದು, ಅದು ಕಮ್ಮಿ ಆಗುವಾಗ ದುಡ್ಡು ಬೈಟು. 21, 22 ನಂತರ ಬಾರೋ, ನೆಕ್ಸ್ಟ್ ಮಂತ್ ಬಂದಾಗ ಕೊಡ್ತೀನಿ ಅಂತ. ಅದೊಂದು ಲೈಫೇ ಬೇರೆ ಇತ್ತು ಅದು. ಎಕ್ಸಾಕ್ಟ್ಲಿ. ಸೊ 1975ಅಲ್ಲಿ ನೀವೊಬ್ಬ ಸಾಮಾನ್ಯ ಅಕೌಂಟೆಂಟ್ ಆಗಿ ಒಂದು ಸಂಸ್ಥೆಗೆ ಸೇರ್ತೀರಿ ಸರ್. ಅಲ್ಲಿಂದ ಮತ್ತೆ ನೀವು ಬೇರೆ ಬೇರೆ ಕಂಪನಿಗಳಿಗೆ ಬದಲಾಗುತ್ತೆ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ನೀವು ನೆಲೆಸ್ತೀರಿ. ಸೊ ಈ ದೇಶ ಸುತ್ತು ಕೋಶ ಓದು ಅಂತ ಒಂದು ಮಾತಿದೆ ಸರ್, ಗಾದೆ. ಇದು ಬಹಳ ಅದ್ಭುತವಾದಂಥ ಮಾತು ಅಂತ ನನಗಂತೂ ಅನಿಸುತ್ತೆ. ನೋಡಿ, ಅಷ್ಟೊಂದು ದೇಶಗಳಿಗೆ ಹೋದವರು ಆಯಾಯ ದೇಶಗಳಲ್ಲಿ ನೀವು ಏನೇನು ಕಲ್ತ್ರಿ, ನಿಮ್ಮ ಬದುಕು ಅಲ್ಲಿ ಹೇಗೆ ರೂಪಿತಗೊಳ್ತು ಅಂತ ತಾವು ಹೇಳಿದ್ರಿ. ಈಗ ಅಕೌಂಟೆಂಟ್ ಆಗಿ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಕೂಡ ಮಲ್ಟಿನ್ಯಾಷನಲ್ ಕಂಪನಿ. ಅದು 27 ವರ್ಲ್ಡ್ಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಇನ್ ದಿ ವರ್ಲ್ಡ್ ಅದು. ಸರ್, ಕೆನ್ ಐ ಆಸ್ಕ್ ಯು, ನಿಮ್ಗೆ ಅಂಥ ದೊಡ್ಡ ಕಂಪನಿಯಲ್ಲಿ ಆ ದಿನಗಳಲ್ಲಿ ಉದ್ಯೋಗ ಹೇಗೆ ಸಿಕ್ತು? ಅದು ಆವಾಗ ನಮ್ಮ ಎಲ್ಡರ್ ಬ್ರದರು ಹೆಡ್ ಆಫ್ ಟ್ರೆಜರಿ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್ ಆಫ್ ಒಮಾನ್, ಬಾರಿನ್ ಆ್ಯಂಡ್ ಕುವೈಟ್,
ಒಮಾನಲ್ಲಿದ್ದ ಸಂದರ್ಭದಲ್ಲಿ ಅವರಿಗೆ ಅಕೌಂಟೆಂಟರ ಅಗತ್ಯ ಇತ್ತು. ಅವರು ನನ್ನ ಬ್ರದರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಪರಿಚಯದವರ ಮೂಲಕ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ನನಗೆ ಆವಾಗ ಇಲ್ಲಿ 2 years ನಾನು ಆರ್ಟಿಕಲ್ ಶಿಪ್ ಮಾಡಿ CA ಮಾಡಬೇಕಂತ ಇರುವಾಗ ಅದನ್ನು ಸ್ಟಾಪ್ ಮಾಡಿ ನಾನು ಹೋಗಿ ನಂತರ ನಾನು ICAMA ಮಾಡಿದೆ ನಾನು ಲಂಡನ್ ಇನ್ಸ್ಟಿಟ್ಯೂಟಿಂದ. ಸೊ ಅದು ಸ್ಪೆಷಲೈಸೇಷನ್ ಕಾಸ್ಟ್ ಕಂಟ್ರೋಲ್ ಕಾಸ್ಟ್ ಮಾನಿಟರಿಂಗ್. ಹಾಗೆ ಅಲ್ಲಿ ನಾನು ಅಕೌಂಟೆಂಟ್ ಆಗಿ ಜಾಯ್ನ್ ಆದೆ, ಪ್ರಾಜೆಕ್ಟ್ ಅಕೌಂಟೆಂಟ್. ಅದು ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಅಮೆರಿಕದ ಒಂದು ಟೈಮ್ಸ್ ಆಫ್ ಅಮೆರಿಕಾದಲ್ಲಿ ಬಂದ ಪ್ರಕಾರ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ರೋಡ್ ಇನ್ ದಿ ವರ್ಲ್ಡ್ ಬೀಯಿಂಗ್ ಬಿಲ್ಟ್ ಇನ್ ಒಮಾನ್ ಅಂತ ಪ್ರಚಾರ ಸಿಕ್ಕಿತ್ತು. ಆ ಪ್ರಾಜೆಕ್ಟಿಗೆ ಅದು 75ರಲ್ಲಿ. ಓಕೆ. ಆ ಪ್ರಾಜೆಕ್ಟಿಗೆ ನಾನು ಅಕೌಂಟೆಂಟ್. ಅದು ನಾಟ್ ಒಂದು ಆರ್ಡಿನರಿ ಆ ಥರದ್ದಲ್ಲ, ಅದು ಒಂದು ನನಗೆ ದೇವರು ಕೊಟ್ಟಿರೋ ಅವಕಾಶ. ಅದು ಇಟ್ ಈಸ್ ಗಾಡ್ಸ್ ಪ್ರಾವಿಡೆನ್ಸ್, ಐ ವುಡ್ ಸೇ. ಆಮೇಲೆ ಸರ್ ನೀವು ಬೇರೆ ಬೇರೆ ರಾಷ್ಟ್ರಗಳಿಗೆಲ್ಲ ಹೋಗ್ತಿರಲ್ಲ, ಅದು ಯಾವ ಕಾರಣಕ್ಕೆ? ಅದೇ ಕಂಪೆನಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಾಜೆಕ್ಟ್ಸ್ಗಳು ತಗೊಂಡಾಗ ಹೆಚ್ಚಾಗಿ ನಾನು ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ಸ್, ಪೆಟ್ರೋ ರಿಫೈನರಿ, ಗ್ಯಾಸ್ ಪ್ರೋಸೆಸ್ ಪ್ಲ್ಯಾಂಟ್, ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಅದು ಮೇನ್ ಕಂಪೆನಿನೇ ಮುಂದುವರಿಸಿದೆ ನಾನು. ನಂತರ ಅವರು ಕನ್ಸೋರ್ಟಿಯಮ್ 3 ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಒಂದಾಗಿ ದೊಡ್ಡ ದೊಡ್ಡ ಇದು ಪ್ರಾಜೆಕ್ಟ್ಸ್ಗಳನ್ನು ತಗೊಳ್ಳೋದು ವರ್ಲ್ಡ್ ಟೆಂಡರ್ನಲ್ಲಿ. ಅದು ಆ ಒಂದು ಸಂದರ್ಭದಲ್ಲಿ ಹೇಳೋದಾದರೆ ಅದು ಒಂದು $2.8-2.9 billion ಒಂದೊಂದು ಪ್ರಾಜೆಕ್ಟ್ಸು ಟರ್ನ್ ಕಿ ಬೇಸಿಸ್. ಆವಾಗ ನಮ್ಮ ಕರ್ನಾಟಕ ಸ್ಟೇಟಿದ್ದು ಬಡ್ಜೆಟ್ಟು ಅದರ 50% ಇರಲಿಲ್ಲ. 4,800, 5,000, 6,000 ಕೋಟಿ ಆವಾಗ ಬಡ್ಜೆಟ್ಗಳು ಆ ವರ್ಷಗಳಲ್ಲಿ. ಅದು ಈಗ ಚಂದಮಾಮ ಸ್ಟೋರಿ ಹೇಳಿದಾಗ ನಾವು ಮೊಮ್ಮಕ್ಕಳಿಗೆ ಹೇಳ್ಬೋದು. ನಾನು ಅಷ್ಟು ದೊಡ್ಡ ಪ್ರಾಜೆಕ್ಟ್ಗಳಿಗೆ ಸಿಂಗಲ್ ಸಿಗ್ನೇಟ್ರಿ ಆಗಿದ್ದೆ. ಅದು ಎನಿವೆ ದಟ್ ಈಸ್ ದಿ ಥಿಂಗ್. ಮತ್ತು ನೀವು ಹೇಳಿದ್ರಿ ಅನೇಕ ದೇಶಗಳು ಅಂತ ಹೇಳಿದರೆ ಅವರು ಎಲ್ಲೆಲ್ಲಿ ಟೆಂಡರ್ ಮಾಡಿ ಅಲ್ಲಿ ವಿನ್ ಆಗ್ತದೋ ಅಲ್ಲಿ ನಾವು ಹೋಗಲೇಬೇಕು. ಯಾವ ದೇಶಕ್ಕೆಲ್ಲ ಹೋದ್ರಿ? ಸೊ ಮೋಸ್ಟ್ಲಿ ಗಲ್ಫ್ ಕಂಟ್ರಿಗಳು ಮತ್ತು ಯುರೋಪಿಯನ್ನಲ್ಲಿ ಡುಸೆಲ್ಡೋರ್ಫ್ ಜರ್ಮನಿ, ಮತ್ತು ಮಿಲಾನ್ ಇಟಲಿ, ಆ್ಯಂಡ್ ಮತ್ತು ಗ್ರೀಸ್ ಅಥೆನ್ಸ್. ಅಲ್ಲಿ ನಮ್ಮ ಅಥೆನ್ಸಲ್ಲಿ ಹೆಡ್ ಆಫೀಸ್ ಇತ್ತು CCICL ಫಸ್ಟ್ ಕಂಪೆನಿ. ಮಾನಸ್ಮನ್ ಕಂಪೆನಿ ಜರ್ಮನ್ ಇದು ಡುಸೆಲ್ಡೋರ್ಫ್ನಲ್ಲಿ, ಮತ್ತು ಇದು ಸೈಪಮ್ ಮಿಲಾನೋ ಬೇಸ್ಡ್ ಇಟಾಲಿಯಲ್ಲಿ. ಸೊ ಹಾಗೆ ಇದು ಈ ದೇಶಗಳಲ್ಲಿ ನನಗೆ ದುಡಿಮೆ ಮಾಡುವ ಒಂದು ಅವಕಾಶ ಇತ್ತು. ಅದೇ ಮುಖ್ಯವಾಗಿ ಈಗ ನೀವು ಆ ದೇಶಗಳಲ್ಲಿ ಸರ್ ನಿಮ್ಮ ಬದುಕಿಗೆ ಬೇಕಾದಂಥದ್ದು ಏನನ್ನು ಕಲ್ತ್ರಿ? ಬದುಕಿಗೆ ಬೇಕಾಗಿರೋದಂತೂ ಹೇಳುವ ಬದಲು ನಾನು ಅಲ್ಲಿ ಹೆಚ್ಚಾಗಿ ಕಲ್ತಿದ್ದು ಒಂದು ಸಮಯಕ್ಕೆ ಹೆಚ್ಚು ಮರ್ಯಾದೆ ಕೊಡೋದು, ಸಮಯದ ಮೌಲ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದು, ಸಮಯದ ಪ್ರಜ್ಞೆ ನಮಗೆ ಇರಬೇಕು. ಇಲ್ಲಿ ಉದಾಹರಣೆ ಸಹಿತ ಇಲ್ಲಿ ಒಂದು ಏನಾದರೂ ಒಂದು ಪ್ರಾಮಿಸ್ ಮಾಡಿದರೆ, ಒಂದು ಸರ್ಕಾರದ ಲೆವೆಲಲ್ಲಾಗಲಿ ಅಥವಾ ನೀವು ಏನಾದರೂ ಒಂದು ಕಾಂಟ್ರಾಕ್ಟರ್ಸ್ಗಳ ಅವರ ಭರವಸೆ ಆಗಿರಲಿ, ಆರ್ಕಿಟೆಕ್ಟ್ಸ್ಗಳ ಭರವಸೆ ಆಗಲಿ, ಇಲ್ಲಿ ಆ ಸಮಯಕ್ಕೆ ಮರ್ಯಾದೆನೇ ಇಲ್ಲ. ಅವರು ಒಂದು ನಾಳೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಆ ನಾಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹಾಗಲ್ಲ, ಒಂದು 8 ಗಂಟೆಗೆ ನಮ್ಮ ಮೀಟಿಂಗ್ ಕರೆದ್ರೆ ನಾವು 7:55 ಅಲ್ಲಿ ಇರ್ತೀವಿ, ಮತ್ತು 5 ನಿಮಿಷ ರಿಹರ್ಸಲ್ ಮಾಡ್ತೀವಿ. ಮೆಟ್ಲು ಹತ್ತಿ ಅಥವಾ ಲಿಫ್ಟಲ್ಲಿ ಹೋಗಿ ಅಲ್ಲಿ ತಲುಪುವಾಗ ಕರೆಕ್ಟಾಗಿ ತಲುಪ್ತೀವೋ ಇಲ್ವೋ ಅಂತ. ಒಂದು ವೇಳೆ ಲೇಟ್ ಆದರೆ ಒಂದು ರೀತಿಯಲ್ಲಿ ಇನ್ಸಲ್ಟ್ ಇದ್ದಾಗೆ. ಎರಡನೇದು ನಾನು ಕಲ್ತಿದ್ದು ಏನೇ ಆಗಲಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಮೂರನೇದು ಏನು ಅಂತೇಳಿದರೆ ನಿಮ್ಮ ಇದು ಹಾನೆಸ್ಟಿ ಮತ್ತು ಪರಿಶ್ರಮ, ಇದರಲ್ಲಿ ಚೌಕಾಶಿ ಮಾಡೋದಕ್ಕೆ ಅವಕಾಶವೇ ಇಲ್ಲ. ನಾನಂತಲ್ಲ, ನಮ್ಮ ದೇಶದವರೇ ಅಲ್ಲಿ ಎಷ್ಟೋ ಜನ ಬಂದಿದ್ದಾರೆ. ಅಲ್ಲೆಲ್ಲ ಸ್ಟ್ರಿಕ್ಟಾಗಿ ಏನೂ ಕೂಡ ಕಂಪ್ಲೇಂಟ್ಸ್ ಇಲ್ಲದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ಆ ಪ್ರಾಮಾಣಿಕತೆಯೂ ಕೂಡ ಅಲ್ಲಿ ನಾವು ಹೆಚ್ಚಾಗಿ ಕಲಿಬೋದು. ಮತ್ತು ಕ್ವಾಲಿಟಿ ಕಾನ್ಷಿಯಸ್ನೆಸ್ಸು ತನ್ನಷ್ಟಕ್ಕೆ ಬರುತ್ತೆ. ಅದೇ ಇಲ್ಲಿ ಬಂದ ಮೇಲೆ ಆ ಕ್ವಾಲಿಟಿ ಕಾನ್ಷಿಯಸ್ಸು ಇಲ್ಲ, ಪ್ರಾಮಾಣಿಕತೆಯೂ ಇಲ್ಲ, ಸಮಯದ ಪ್ರಜ್ಞೆ ಅಂತೂ ಇಲ್ಲವೇ ಇಲ್ಲ. ಸೊ ಇದು ಒಂದು ರೀತಿಯಲ್ಲಿ. ಎರಡನೇದು ನಾವಲ್ಲಿ ಕಲ್ತಿದ್ದು ಅಂತ ಹೇಳಿದ್ರೆ ಒಂದು ಉತ್ತಮವಾದ ಸಿವಿಕ್ ಸೆನ್ಸು. ಅದು ಬಹಳ ಇಂಪಾರ್ಟೆಂಟ್, ಮುಖ್ಯ. ಅದೊಂದು ಟ್ರಾಫಿಕ್ ಸೆನ್ಸು ಮತ್ತು ಒಂದು ನಮ್ಮ ಕಾಮನ್ ಸೆನ್ಸಿನ ಬೆಳವಣಿಗೆ. ಅದು 3 ಆಬ್ಸೆಂಟು ಇಲ್ಲಿ 3 ಆಬ್ಸೆಂಟ್ ಇಲ್ಲಿ.
ಸಿವಿಕ್ ಸೆನ್ಸು ಇಲ್ಲ. ಎಲ್ಲಿ ಬೇಕಾದರೂ ಉಗಿಬೋದು, ಎಲ್ಲಿ ಬೇಕಾದ್ರೂ ಗಲೀಜು ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬಾಳೆಹಣ್ಣು ತಿಂದು ಸಿಪ್ಪೆ ಎಸಿಬೋದು. ಸೊ ಇದನ್ನು ನಾವು ಮಾಡ್ತೀವಿ. ನಾವು ಇಲ್ಲಿ ಆ ಸ್ವಚ್ಛತೆ ಬಗ್ಗೆ ನಾವು ಯೋಚನೆಯೇ ಮಾಡೋದಿಲ್ಲ. ಟ್ರಾಫಿಕ್ ಸೆನ್ಸು ಕೂಡ ನಾವು ಫಾಲೋ ಮಾಡೋದಕ್ಕೆ ತಯಾರಿಲ್ಲ. ಏನಿಲ್ಲಿ ಇದೆ ಅಂತ ಹೇಳಿದ್ರೆ ಬೇಕಾದಷ್ಟು ನಾನ್ ಸೆನ್ಸು ನ್ಯೂ ಸೆನ್ಸು ಅದು ಇದೆ, ಅದನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಅದು ನಿಜಕ್ಕೂ ಕೂಡ ಬದಲಾವಣೆ ಆಗಬೇಕು. ನಾವು ಕೂಡ ಬೇರೆ ರಾಷ್ಟ್ರಗಳಿಗಿಂತ ಒಂದು ಉತ್ತಮ ಸ್ಥಿತಿಯಲ್ಲಿರಬೇಕು. ಅದು ನಮ್ಮಲ್ಲಿ ಬರಬೇಕು. ಅದು ಹೌದು ಸರ್. ನೀವು ಒಬ್ಬ ಸ್ವತಂತ್ರ ಉದ್ಯಮಿಯಾಗಿ ಬೆಳೆದಿರೋದು ಒಂದು ರೋಚಕ ಕತೆ. ಆಮೇಲೆ ಅದಕ್ಕೂ ಮುಂಚೆ ನೀವು ಬಹಳ ವರ್ಷ 60-65 ವರ್ಷ ಬೇರೆ ರಾಷ್ಟ್ರಗಳಲ್ಲಿ ಇದ್ದುಕೊಂಡು ಉದ್ಯಮಿಯಾಗಿ ಬೆಳೆದರೂ ಕೂಡ ತುಳು ಭಾಷೆ ಭಾಳ ಚೆನ್ನಾಗಿ ಮಾತಾಡ್ತೀರಿ ನೀವು. ಇದೇಗೆ ಸಾಧ್ಯ? ಯಾಕೆಂದರೆ ಮೊದಲು ಹೆತ್ತೂರಲ್ಲಿ ತೋಟದಲ್ಲಿದ್ದಾಗ ಅಲ್ಲಿ ವರ್ಷಗಟ್ಟಲೆ ಮಂಗಳೂರಿನ ಆಚಾರಿಗಳು, ಕಾರ್ಪೆಂಟರ್ಸ್ಗಳು ನಮಗೆಲ್ಲ ಬೇಕಾಗಿರುವ ಕುರ್ಚಿ ಮೇಜುಗಳು ನಮ್ಮದೇ ತೋಟದ ಮರಗಳನ್ನು ಕಡಿದು ಮಾಡ್ತಿದ್ದ ಸಂದರ್ಭದಲ್ಲಿ ಅವರು ತುಳುವಿನಲ್ಲೇ ನಮ್ಮ ಹತ್ರ ಮಾತನಾಡುವಾಗ ನಾನು ಅದು ತುಳು ಕಲಿತಿದ್ದು. ನಂತರ ಬೆಂಗಳೂರಿಗೆ ಬಂದಾಗಲೂ ಕೂಡ ಅಲ್ಲಿ ಮಂಗಳೂರಿನವರು ಸಿಕ್ಕಿದ ತಕ್ಷಣ ತುಳು ಭಾಷೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಕೇರಳದವರು ಅವರು ಭೇಟಿಯಾದ ತಕ್ಷಣ ಅವರ ಮಲಯಾಳಂ ಸ್ಟಾರ್ಟ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವುಗಳು ಕೂಡ ತುಳುವಿಗೆ ಅಡಿಕ್ಟ್ ಆಗಿದ್ವಿ. ಅದು ಒಂದು. ಎರಡನೇದು, ತುಳು ನಮ್ಮ ಸ್ಟೂಡೆಂಟ್ಸ್ಗಳ ಅಸೋಸಿಯೇಷನ್ಗೂ ಕೂಡ ಒಂದು ಹಂತದಲ್ಲಿ ನಾನು ಪ್ರೆಸಿಡೆಂಟು ಕೂಡ ಆಗಿದ್ದೆ. ಮತ್ತು ಆ ಸಂಘಕ್ಕೂ ಕೂಡ ನಾನು ಹೊರದೇಶಕ್ಕೆ ಹೋದ್ಮೇಲೆ ಸಹಾಯನೂ ಕೂಡ ಮಾಡಿದ್ದೀನಿ. ಓಕೆ, ರೈಟ್ ಸರ್. ಈಗ ನಿಮ್ಮ ಉದ್ಯಮದ ಬಗ್ಗೆ ಮಾತಾಡೋಣ. ಬೇರೆಯವರ ಜೊತೆ ಕೆಲಸ ಮಾಡೋದಕ್ಕಿಂತ ಸ್ವಂತ ಉದ್ಯೋಗಿ ಆಗೋದು ಒಳ್ಳೆಯದು ಅಂತ ನಿಮ್ಮನ್ನು ಬಹಳ ಪ್ರೀತಿಯಿಂದ ಕಾಣುವಂಥ ವೀರೇಂದ್ರ ಹೆಗ್ಡೆ ಅವರು ಒಂದು ಕಡೆಯಲ್ಲಿ ಹೇಳಿದಂಗೆ ನೆನಪಿದೆ ಸರ್. ಸೊ ಈಗ ನಿಮ್ಮ ಕಥೆ, ನೀವೊಬ್ಬ ಉದ್ಯಮಿಯಾಗಿ ಬೆಳೆದಿದ್ದು ಹೇಗೆ, ನಾನೊಬ್ಬ ಉದ್ಯಮಿ ಆಗಬೇಕು ಅಂತ ಆಲೋಚನೆ ಹುಟ್ಟಿದ್ದು ಹೇಗೆ, ಅಥವಾ ನಿಮಗೆ ಪ್ರೇರಣೆ ಹೇಗೆ? ಯಾವುದಾದ್ರೂ ಒಂದು ಉದ್ಯಮ ಆರಂಭ ಮಾಡಬೇಕು ಅಂತಂದರೆ ಸಾಕಷ್ಟು ಬಂಡವಾಳ ಬೇಕು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಬಂದಂಥ ಸವಾಲುಗಳು ಏನು? ಮತ್ತು ಈ ಏಳು ಬೀಳುಗಳನ್ನು ನೀವು ಯಾವ ರೀತಿ ಇದನ್ನು ಸಮರ್ಥವಾಗಿ ನಿಭಾಯಿಸಿದ್ರಿ ಅಂತ? ಸೊ ಹೊರದೇಶದಲ್ಲಿ ನಾನು ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನಾನೊಬ್ಬ ಕಮರ್ಷಿಯಲ್ CO ತನಕ ಕೆಲಸ ಮಾಡುವ ಅವಕಾಶ ಆಯಿತು. ಎಲ್ಲ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ಸ್ಗಳು, ಪೆಟ್ರೋ ರಿಫೈನರೀಸ್ಗಳು. ಸೊ ಅನೇಕ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವಾಗ ನಮಗೊಂದು ಚಾಲೆಂಜ್ ಇತ್ತು. ಅಲ್ಲಿ ನಾವೊಂದು ಪ್ರಾಜೆಕ್ಟನ್ನು ವರ್ಲ್ಡ್ ಟೆಂಡರ್ ಅಂತೀವಿ. ಇದು ಒಂದು ಬಹುರಾಷ್ಟ್ರೀಯ 3 ಅತಿ ದೊಡ್ಡ ಕಂಪನಿಗಳು ಜೊತೆಗೂಡಿ ನಾವು ಕಟ್ ಥ್ರೋಟ್ ಕಾಂಪಿಟೇಷನ್ ಮಾಡೋದು ಬೇಡ, ವರ್ಲ್ಡ್ ಟೆಂಡರಲ್ಲಿ ಹಂಚಿಕೊಂಡು ನಾವು ಪ್ರಾಜೆಕ್ಟ್ಸ್ಗಳನ್ನು ಮಾಡೋಣ. ಅವಾಗ ಎಲ್ರಿಗೂ ಕೂಡ ಅವರವರ ಔಟ್ಲೇ ಏನಿರುತ್ತೆ, ಒಂದು ವರ್ಷದಲ್ಲಿ ಇಷ್ಟು $1 ಬಿಲಿಯನ್ ನಾವು ಕೆಲಸಗಳನ್ನು ತಗೊಂಡ್ರೆ ನಮ್ಮಲ್ಲಿರುವ ಇನ್ಫ್ರಾಸ್ಟ್ರಕ್ಚರು ಮತ್ತು ಎಕ್ವಿಪ್ಮೆಂಟ್ಸು, ಅದರ ಡಿಪ್ರಿಷಿಯೇಷನ್ನು, ಇದನ್ನೆಲ್ಲ ನಾವು ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಾದ್ರೆ ಕಷ್ಟದಲ್ಲಿ ಬೀಳ್ತೀವಿ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರಿಂದ ನಮಗೆ ಆ ಟೆಂಡರ್ ಏನು ಇದೆ ಅದರ ಪ್ರಕಾರ ನಮಗೆ ಒಂದು ಸಲ ಅವಾರ್ಡ್ ಆದಮೇಲೆ ಕಾಂಟ್ರ್ಯಾಕ್ಟು ನಾವು ಅದನ್ನು ಬಡ್ಜೆಟ್ ಅಂತೀವಿ. ಓಕೆ, ಅದರ ಪ್ರಕಾರ ನಾವು ಪ್ರಾಜೆಕ್ಟನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಆವಾಗ ನಾನು ಕಮರ್ಷಿಯಲ್ CO ಆದಾಗ, ಈಗ ಕಮರ್ಷಿಯಲ್ CEO CFO ಅಂತ ಕರೀತಾರೆ, ಆವಾಗ ಇರಲಿಲ್ಲ. ಹೆಚ್ಚು ಅಂದರೆ ಸೀನಿಯರ್ ಕಮರ್ಷಿಯಲ್ ಮ್ಯಾನೇಜರ್ ಅದೇ ಹುದ್ದೆ ಇತ್ತು. ಬಟ್ ಇಟ್ ಈಸ್ ಈಕ್ವಲೆಂಟ್ ಟು ದಿ CEO. ಓಕೆ. ಸೊ ಆ ಸಂದರ್ಭದಲ್ಲಿ ಏನು ನಮಗೆ ಬಡ್ಜೆಟ್ ಕೊಡ್ತಾರೋ ನಾವು ಒಂದು ವೇಳೆ ನಮ್ಮ ಬುದ್ಧಿವಂತಿಕೆಯಿಂದ ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ಮಾನಿಟರಿಂಗ್ ನನ್ನ ಸ್ಪೆಷಲೈಸೇಷನ್ ಆಗಿದ್ದರಿಂದ ನನ್ನ ಒಂದು ಬುದ್ಧಿವಂತಿಕೆಯಿಂದ ಒಂದು ವೇಳೆ ಆ ಪ್ರಾಫಿಟನ್ನು ಹೆಚ್ಚು ಮಾಡಿದ್ದಲ್ಲಿ ಆ ಪ್ರಾಫಿಟಲ್ಲಿ ಸರ್ಟನ್ ಪರ್ಸೆಂಟೇಜು ಬೋನಸ್ ಆಗಿ, ಇನ್ಸೆಂಟಿವ್ ಆಗಿ ಅಲೋಕೇಟ್ ಮಾಡ್ತಾಯಿದ್ದು. ಅದರಲ್ಲಿ 75% ಕಮರ್ಷಿಯಲ್ CEO ಮತ್ತು ಟೆಕ್ನಿಕಲ್ CEO. ಅವರಿಗೆ ಟೆಕ್ನಿಕಲ್ ಮ್ಯಾನೇಜರ್ ಅಂತಿದ್ರು, ನಮಗೆ ಸೀನಿಯರ್ ಕಮರ್ಷಿಯಲ್ ಮ್ಯಾನೇಜರ್ ಅಂತಿದ್ರು. ನಮಗೆ ಹೆಚ್ಚು 75%, 25% ರೆಸ್ಟ್ ಆಫ್ ದಿ ಸ್ಟಾಫ್. ಓಕೆ. ಅದೊಂದು ಈ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಆವಾಗ ಒಂದು ಆ ರೀತಿಯ ಇನ್ಸೆಂಟಿವ್ ಇರುತ್ತೆ. ಅದರಿಂದ ಅವರಿಗೂ ಅನುಕೂಲ ಆಗುತ್ತೆ, ನಮಗೂ ಕೂಡ ಬೆನಿಫಿಟ್ ಆಗುತ್ತೆ. ಅದು ಮಿಲಿಯನ್ಸ್ ಆಫ್ ದಿರಾಮ್ಸು, $, ಈ ಥರ ನಮಗೆ ಅವಾಗ ಪಡೆದಿದ್ದರಿಂದ ಅಲ್ಲಿ ಕೆಲವು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು, ಕೆಲವು ಸೇವಿಂಗ್ಸ್ ಮಾಡಿಕೊಂಡು ಇದ್ದಿದ್ದರಿಂದ
ಒಂದು 91ರಲ್ಲಿ ಯಾವಾಗ ಗಲ್ಫ್ ವಾರ್ ಸ್ಟಾರ್ಟ್ ಆಯಿತು, ಆವಾಗ ನಾನು ಸೌದಿ ಅರೇಬಿಯಾದಲ್ಲಿ, ಅದು ಕೂಡ ಅರಾಮ್ಕೋಗೆ ಭಾಳ ದೊಡ್ಡ ಪ್ರಾಜೆಕ್ಟ್ ಅದು, 2.8 ಬಿಲಿಯನ್. ಅದು ಅಪ್ಕೇಕಿಂದ ಯಾನ್ಬೂ ತನಕ ಪಂಪಿಂಗ್ ಸ್ಟೇಷನನ್ನು ಎನ್ಹಾನ್ಸ್ ಮಾಡೋದು, 2.5 ಮಿಲಿಯನ್ ಬ್ಯಾರಲ್ಸ್ ಟು 10 ಮಿಲಿಯನ್ ಬ್ಯಾರಲ್ಸ್ ಪಂಪಿಂಗ್ ಫೆಸಿಲಿಟಿಯನ್ನು. ಆ ಸಂದರ್ಭದಲ್ಲಿ ನಾವು ಒಂದು 17 ಕ್ಯಾಂಪ್ಸ್ಗಳೆಲ್ಲ ರೆಡಿ ಮಾಡಿ ರಿಕ್ರೂಟ್ ಮಾಡುವ ಸಂದರ್ಭದಲ್ಲಿ ಗಲ್ಫ್ ವಾರ್ ಸ್ಟಾರ್ಟ್ ಆಯಿತು. ಅದರಿಂದ ಆ ಕ್ಯಾಂಪ್ಗಳು ಈ ಅಲೈಡ್ ಫೋರ್ಸಸ್ಸಿಗೆ ಅಕೊಮಡೇಷನಿಗೆ ಬೇಕಾಗಾಯಿತು. ಓಕೆ. ಕೊನೆಗೆ ನಾನು ಗಲ್ಫ್ ವಾರ್ ಸಂದರ್ಭದಲ್ಲಿ ನಾವೆಲ್ಲರೂ ಇವ್ಯಾಕ್ಯುಯೇಟ್ ಮಾಡಿದ್ವಿ, ಕೆಲವರು ಮಾತ್ರ. ಅವರಿಗೆಲ್ಲ ದುಡ್ಡು ಕೊಟ್ಟು ಅವರಲ್ಲಿ ಇರೋದಕ್ಕೆ ಬಯಸಿದ್ರು. ಏನಿಲ್ಲ, ನಾವು ಸೇಫ್ಟಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಉಳ್ಕೊಂಡ್ರು. ಹಾಗೆ ಬಂದು ಹೋಗಿ ಆದಮೇಲೆ ನಾನು ಡಿಸೈಡ್ ಮಾಡಿದೆ, ಇನ್ನು ಸಾಕು, ಇಷ್ಟು ವರ್ಷಗಳು ಅನೇಕ ದೇಶಗಳಲ್ಲಿ ಮಾಡಿದ ಮೇಲೆ. ಸೊ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ದೇನೆ ಅದು ಬಿಟ್ಟು ಬಾಕಿ ಉಳಿತಾಯದಲ್ಲಿ ನಾನು ಇಲ್ಲಿ ಬಂದು ಸೆಟ್ಲ್ ಆಗಿ ಏನೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋಣ ಅಂತ ಹೇಳುವ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಕಂಡಂಥ ಬೆಂಗಳೂರು ಬದಲಾವಣೆ ಆಗಿದೆ. ಗಾರ್ಡನ್ ಸಿಟಿ, ವಿಲ್ಲಾ ಸಿಟಿ ಇದ್ದಿದ್ದು ಎಲ್ಲ ಹೈ ರೈಸ್ ಬಿಲ್ಡಿಂಗ್ಗಳು ಬಂದಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಅದೇ ಇದೆ, ಪೊಲ್ಯೂಷನ್ನು, ಟ್ರಾಫಿಕ್ ಜಾಮು, ಕಂಜೆಷನ್ನು, ಗಾರ್ಬೇಜ್ ಪ್ರಾಬ್ಲಮ್, ಮ್ಯಾಡ್ನಿಂಗ್ ಕ್ರೌಡ್, ನೀವು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಹಾಗೆ ನಾನು ಕಂಟ್ರಿ ಸೈಡ್ ಲಿವಿಂಗ್ ನಾನು ನೋಡೋದು ಒಳ್ಳೆಯದು ಅಂತ ಹೇಳಿಬಿಟ್ಟು, ಆವಾಗ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು 93ರಲ್ಲಿ. ಅವ್ರ ಹತ್ರ ಹೋಗಿ ನನಗೆ ಯಾರಾದರೂ ಒಬ್ಬರು ಆಫೀಸರನ್ನು ಇಂಟ್ರೊಡ್ಯೂಸ್ ಮಾಡಿ, ನನಗೆ ತುಂಬ ಆಪ್ತರಾಗಿದ್ದರು ಅವರು ನಮ್ಮ ಕುಟುಂಬಕ್ಕೆ. ಯಾಕಂದರೆ ಕಾರ್ಕಳದ ಹುಡುಗಿ ನಾನು ಮದುವೆ ಆಗಿದ್ದರಿಂದ, ಅವರ ಕ್ಷೇತ್ರ ಕಾರ್ಕಳ ಆಗಿದ್ದರಿಂದ ಅವರು ನಮ್ಮ ಇನ್ಲಾಸ್ಗಳಿಗೆ ಫಾದರ್ ಇನ್ಲಾಸ್ಗೆ ಅಡ್ವೊಕೇಟ್ ಆಗಿ ಅವರು ಕೆಲಸ ಮಾಡಿದ್ರಿಂದ ಅದು ಆತ್ಮೀಯತೆ ಇತ್ತು. ಅವರು ಹರೀಶ್ ಗೌಡ್ರನ್ನ ನನಗೆ, ನೀವು ಅವ್ರ ಬಗ್ಗೆ ಕೇಳಿರ್ಬೋದು, IAS, ಭಾಳ ಸ್ಟ್ರೈಟ್ ಫಾರ್ವರ್ಡ್ ಮತ್ತು ಹಾನೆಸ್ಟ್ ಆಫೀಸರ್, ಸ್ಟ್ರಿಕ್ಟ್ ಆಫೀಸರ್. ಬಟ್ ನನ್ನ ತುಂಬ ಉತ್ತಮ ಸ್ನೇಹಿತರಾದರು. ಆಮೇಲೆ ಮೊಯ್ಲಿಯವರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅವರ ಒಂದು ಹೆಲ್ಪಿಂದ ಈ ಏರಿಯಾ ಇಲ್ಲಿ ಬಂದು ಇಲ್ಲಿ ಪ್ರಾಪರ್ಟಿ ತಗೊಂಡು ಕನ್ವರ್ಷನ್ ಮಾಡಿ, ನಾನು ಅವಾಗ ಎಣಿಸಿದೆ 8 ರಾಷ್ಟ್ರಗಳಲ್ಲಿ ನಾನು ಕೆಲಸ ಮಾಡಿದ್ರಿಂದ ನನ್ನ ಸ್ನೇಹಿತರುಗಳು 8 ರಾಷ್ಟ್ರಗಳಲ್ಲೂ ಇರುವುದರಿಂದ ಅವರೆಲ್ಲ ದೇಶದ ರಾಜ್ಯಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಅವ್ರನ್ನೆಲ್ಲ ಟೆಂಪ್ಟ್ ಮಾಡಿ ಬೆಂಗಳೂರಿಗೆ ತರೋಣ. ಸೊ ಬರುವಾಗ ಅವರು ಕರ್ನಾಟಕಕ್ಕೆ ಅವರ ಸಂಪಾದನೆ ಉಳಿತಾಯನೂ ಕೂಡ ತಗೊಂಡು ಬರ್ತಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೂ ಕೂಡ ಮಾಡ್ತಾರೆ ಇಲ್ಲಿ. ಅವರೇನು ರಿಟೈರ್ಡ್ ಲೈಫ್ ಇಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಆವಾಗ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ನಮ್ಮ ರಾಜ್ಯಕ್ಕೂ ಉತ್ತಮ ಆಗುತ್ತೆ, ನನಗೆ ನನ್ನ ಸ್ನೇಹಿತರ ಒಡನಾಟ ಮತ್ತೆ ಸಿಗುತ್ತೆ. ಹಾಗೆ ಇಲ್ಲಿ ಹಾಲಿವುಡ್ ಟೌನ್, ಸ್ವಿಸ್ ಟೌನ್ ನಾನು ನಿರ್ಮಾಣ ಮಾಡಿದೆ. ಬಟ್ ನಾನು ಪ್ರೊಫೆಷನಲ್ ಡೆವಲಪರು ಅಥವಾ ಬಿಲ್ಡರ್ ಅಲ್ಲ. ನಾನು ಇದುವರೆಗೆ ನನ್ನ ಹತ್ರ ಯಾವುದೂ ಕೂಡ ಕನ್ಸ್ಟ್ರಕ್ಷನ್ ಟೀಮೇ ಇಲ್ಲ. ನನ್ನ ಮನೆಯೂ ಕೂಡ ಯಾರೋ ಕಾಂಟ್ರಾಕ್ಟರ್ ಕಟ್ಟಿದ್ದಾರೆ. ಕೆಲವರು ತಿಳ್ಕೊಂಡಿದ್ದಾರೆ ನಾನೊಬ್ಬ ದೊಡ್ಡ ಬಿಲ್ಡರ್ ಅಂತ. ಆ್ಯಕ್ಚುಲಿ ನೋಡಿದ್ರೆ ಹಾಗೆ ಅನಿಸುತ್ತೆ ಸರ್. ಬಟ್ ನಿಮ್ಮದು ಅಲ್ಲದ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಾಗ 108 ಸವಾಲುಗಳು ಬರ್ತಾವಲ್ಲ ಸರ್, ಇದನ್ನು ನೀವು ಫೇಸ್ ಮಾಡಿದ ಬಗೆ ಹೇಗೆ? 108 ಸವಾಲು ಅಂತೇಳಿದರೆ, ಇಲ್ಲಿ ನನಗೆ ಪ್ರಥಮ ಬಾರಿ ಈ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಎಲ್ಲ ಅಪ್ರೂವಲ್ಸ್ ತಗೊಳ್ಳೋದು, ಮತ್ತು ಕೆಲವು ವಿಷಯಗಳು ನಾವು ಓಪನ್ ಆಗಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅವೆಲ್ಲ ನಮ್ಮ ಹೊರದೇಶದಲ್ಲಿ ಇಲ್ಲ. ಅಲ್ಲೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಏನಾದರೂ ಕೊಟ್ಟರೆ ತಕ್ಷಣ ಅಪ್ರೂವಲ್ ಸಿಗುತ್ತೆ. ಇಲ್ಲಿ ಆ ಥರ ಅಲ್ಲ. ಇಲ್ಲಿ ರೆಡ್ ಟೇಪಿಸಮ್ ಅಂತಿರೋ ನೀವು, ಅದು ಬ್ಯೂರೋಕ್ರಾಟಿಕ್ ಹರ್ಡಲ್ಸ್ ಅಂತಿರೋ, ಇಲ್ಲಿ ಭಾಳ ದುಃಖ ಆಗುತ್ತೆ. ಅಲ್ಲಿ ನಾವು ಅಲ್ಲಿಯ ಆರ್ಥಿಕತೆಯ ಶೀಘ್ರತೆ, ಅಲ್ಲಿ ಮಾಡಿರುವ ಡೆವಲಪ್ಮೆಂಟಿನ ಶೀಘ್ರತೆ ನೋಡಿದರೆ ನಾವು 30 ವರ್ಷ ಹಿಂದೆ ಇದ್ದೀವಿ. ಅದಕ್ಕೆ ಚೈನಾ ಅಷ್ಟೊಂದು ಅಡ್ವಾನ್ಸ್ ಆಗಿದೆ, ನಾವು ಇನ್ನೂ ಹಿಂದೆ ಉಳಿದಿದ್ದೀವಿ. ನಾವು ಬರೀ ಇದ್ರ ಬಗ್ಗೆ ಹೇಳ್ತೀವಿ, ಏನು ಇದು ಆರ್ಥಿಕತೆಯಲ್ಲಿ ಓವರಾಲ್ ಇನ್ಕಮಲ್ಲಿ 4ನೇ ಸ್ಥಾನ ಇದ್ದೀವಿ ಅಂದ್ಬಿಟ್ಟು. ಪರ್ ಕ್ಯಾಪಿಟಲ್ ನಾವು ಮಾತಾಡ್ತಾ ಇಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್ ಭಾಳ ತೀರ ಕಮ್ಮಿಯಲ್ಲಿದ್ದೀವಿ. ನಮ್ಮದು ದೇಶ ದೊಡ್ಡದು, ಜನಸಂಖ್ಯೆ ಚೈನಾಗಿಂತ ಮೀರ್ತಾ ಇದ್ದೀವಿ. ಅದರಿಂದ ದಿ ಇನ್ಕಮ್ ವೈಸ್, ಟೋಟಲ್ ಇನ್ಕಮ್ ವೈಸ್, ಓವರಾಲ್ ಇನ್ಕಮ್ ವೈಸ್ ವಿ ಆರ್ 4th ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ಕೊಳ್ತೀವಿ. ಕರೆಕ್ಟ್. ಬಟ್ ಇಲ್ಲಿಯ ಬ್ಯೂರೋಕ್ರಸಿ ಬದಲಾವಣೆ ಆಗದಿದ್ದರೆ ನಾವು ಈವನ್ ಚೈನಾಕ್ಕೂ ಕ್ಯಾಚಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ಹೇಳಿಕೆಗಳಲ್ಲಿ ಹೇಳ್ಕೊಂಡು ಹೋಗ್ಬೋದು ನಾವು. ಕರೆಕ್ಟ್. ಸೊ ಅದರಿಂದ
ಇಲ್ಲಿ ನಾನು ಈ ಟೌನ್ಶಿಪ್ ಡೆವಲಪ್ಮೆಂಟು ಯಾರ್ದು ಮನೆಗಳು ನಾನು ಕಟ್ಟೋದಿಲ್ಲ, ಬಟ್ ಪ್ರಮೋಟ್ ಮಾಡಿ ಏನೇನು ಫೆಸಿಲಿಟೀಸ್ ಬೇಕೋ ಅದೊಂದು ಉತ್ತಮ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ್ದು ಅಂತ ಹೇಳ್ಬೋದು. ಆ ಥರ ವಾತಾವರಣ ಮಾಡಿದ್ದೇನೆ. ಅಲ್ಲಿ ಅನೇಕ ಫೆಸಿಲಿಟೀಸ್ಗಳು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಹಣ ಕೂಡಿರೋದು ಅದು ಅಥವಾ ವೆಲ್ತ್ ಅಮೇಜ್ ಮಾಡುವ ಕೆಲಸ ಇಲ್ಲಿ ಮಾಡಿ. ಇಲ್ಲ ಖಂಡಿತ. ಇದೀಗ ನೋಡಿದ್ರೆ ಸರ್, ಇದು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಟ್ಟಿದ್ದೀರಿ ನೀವೀಗ. ಮೇ ಬಿ ಅಂದರೆ ಒಂದು ಡ್ರೀಮ್ ಇರುತ್ತೆ ಸರ್, ನಾನೊಂದು ಹೀಗಾಗಬೇಕು, ಈಗ ಹೀಗಿದೆ, ನೀನೊಂದು 10 ವರ್ಷದಲ್ಲಿ ನಾನು ಹೀಗಾಗಬೇಕು. ಸೊ ಈ ಕನಸು ಕಟ್ಕೊಂಡು ನೀವು ಆ ಕನಸಿಗಾಗಿ ಕೆಲಸ ಮಾಡಿದ್ದು, ಇಲ್ಲ ತನ್ನ ಪಾಡಿಗೆ ತಾನದು ಆಗ್ತಾ ಹೋಯಿತು, ನೀವು ಹಾಗೆ ಆದ್ರೋ, ಹೇಗಿದ್ದು? ಅಲ್ಲ, ಅದು ಒಂದು ರೀತಿಯಲ್ಲಿ ನಾನು ಹೇಳಬಲ್ಲೆ, ಅದು ದೇವರ ಆಶೀರ್ವಾದ. ನೀವು ನನ್ನ ಯಾವುದೇ ನಾನೊಂದು ಕೆಲಸ ಕೈಯಲ್ಲಿ ತಗೊಂಡಾಗ ಯಾರಾದರೂ ಹೇಳೋದುಂಟು, ನಿಮ್ಮ ಜೀವನದಲ್ಲಿ 7 ಬೀಳುಗಳು ಇದಾಗಿದ್ದವು ಅಂತ. ನನಗೆ ಬೀಳುಗಳು ಆಗಿದ್ದು ಯಾವುದು ನನಗೆ ನೆನಪಿಲ್ಲ. ದೇವರ ಆಶೀರ್ವಾದ ಪ್ರಕಾರ ಏನಾದರೂ ಸ್ಟಾರ್ಟ್ ಮಾಡಿದರೆ ಅದು ತನ್ನಷ್ಟಕ್ಕೆ ಹಾಕ್ಕೊಂಡು ಹೋಗಿದೆ. ಒಂದು ಆಶೀರ್ವಾದ ಅಂತ ಹೇಳ್ಬೋದು, ಗಾಡ್ಸ್ ಪ್ರಾವಿಡೆನ್ಸ್ ಅಂತ ಹೇಳ್ಬೋದು. ಸೊ ಅದರಿಂದ ನೀವು ಆ ಬೀಳುಗಳು ಇಲ್ಲದೆ ಹೋದರೆ, ಆ ಸಮಸ್ಯೆಗಳು ಇಲ್ಲದೆ ಹೋದರೆ, ಚಾಲೆಂಜ್ಗಳು ಇಲ್ಲದೆ ಹೋದರೆ ನಿಮಗೆ ಹೊಸದಾಗಿ ಕಲಿತುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇಲ್ಲದೆ ಹೋದರೆ ಏನಾಗುತ್ತೆ, ನಿಮಗೊಂದು ಆ ಚಾಲೆಂಜಿಂದ ಹೇಗೆ ನಾನು ಹೊರಗೆ ಬರುವುದು ಅನ್ನೋದೊಂದು ಇದು ಇರುತ್ತೆ, ಛಲ ಇರುತ್ತೆ. ನಿಜ. ಅದಕ್ಕೆ ನೀವು ಶ್ರಮ ಪಟ್ಟಿರೋದು ಇರುತ್ತೆ, ಅದನ್ನು ನೀವು ಬೇರೆಯವರಿಗೆ ಹಂಚ್ಕೊಳ್ಬೋದು. ಇಲ್ಲಿ ನಾನು ಅವರಿಗೆ ಹಂಚ್ಕೊಳ್ಳೋದಕ್ಕೆ ಅಂಥದ್ದು ಯಾವುದು ನನ್ನ ಹತ್ರ ಇಲ್ಲ ಸದ್ಯದ ಮಟ್ಟಕ್ಕೆ. ಇದು ಒಂದು ಭಗವಂತನ ಆಶೀರ್ವಾದ ಅಂತ ಹೇಳ್ಬೋದು. ಓಕೆ, ಇದು ಭಗವಂತನ ಆಶೀರ್ವಾದ. ಪ್ರಾಯಶಃ ನನಗನ್ಸುತ್ತೆ ನೀವು ಇಷ್ಟೊಂದೆಲ್ಲ ಮಿಲಿಯನ್ ಗಟ್ಟಲೆ ದಾನ ಮಾಡಿರೋದ್ರಿಂದ ಇದೆಲ್ಲ ಸಾಧ್ಯ ಆಯಿತೋ ಏನು ಅಂತ. ಯಾಕೆಂತಂದರೆ ದಾನ ನಿಮ್ಮ ಬದುಕಿನ ರೀತಿ ಆಗಿಬಿಟ್ಟಿದೆ ಸರ್. ಈಗ ನಾವು ಆ್ಯಕ್ಚುಲಿ ಮಾತನಾಡಬೇಕಾಗಿರೋದು ನಿಮ್ಮ ಫಿಲಾಂಥ್ರಫಿ ಬಗ್ಗೆ. ಸೊ ಒಂದು ಪ್ರಶ್ನೆ, ನಂತರ ನಾವು ಮೋಸ್ಟ್ಲಿ ಲೊಕೇಶನ್ ಶಿಫ್ಟ್ ಮಾಡೋಣ. ನಿಮ್ಮ ಪತ್ನಿಯವರು ನಿಮ್ಮ ದಾನ ಧರ್ಮದಲ್ಲಿ ನಿಮಗೆ ಸಹಕಾರ ಕೊಡ್ತಾನೆ ಬಂದವರು. ನಿಮ್ಮ ಮದುವೆ ಮತ್ತು ವೆಡ್ಡಿಂಗ್ ವೋಸ್ ಬಗ್ಗೆ ನಾವು ಕೇಳ್ಪಟ್ಟಿದ್ದೇವೆ, ಅದ್ರ ಬಗ್ಗೆ ಏನಂತೀರಿ? ಅದು ನಾನು ಹಿಂದೆ ಎಲ್ಲ ಸುಮಾರು ಈ ಕನ್ನಡ ಮೂವೀಸ್ಗಳು ನೋಡ್ತಾ ಇದ್ದೆ. ಅದರಲ್ಲಿ ಯಾವಾಗಲೂ ತೋರಿಸೋರು ಮದುವೆಯಾಗಿ ಬಂದ ಪತ್ನಿ ಏನಿದ್ದಾರೆ, ಎಲ್ಲಿಯಾದರೂ ಅಪ್ಪಿತಪ್ಪಿ ಯಜಮಾನರು ಅವರ ಗಂಡ ಸಮಾಜಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋದಾಗ, ಏನ್ರಿ ನಿಮಗೆ ಹೆಂಡತಿ ಮಕ್ಕಳದ್ದು ಚಿಂತನೆ ಇಲ್ವೋ, ನೀವೇನು ಬಂದವರಿಗೆಲ್ಲ ಕೊಡ್ತಾ ಇರ್ತೀರಿ, ಮನೆಗೆ ಮಾರಿ ಊರಿಗೆ ಉಪಕಾರ, ಮನೆಗೆ ಮಾರಿ ಪರೋಪಕಾರಿ ಆಗ್ತಾ ಇದ್ದೀರಿ ಅಂತ ಅದು ಹೇಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿತ್ತು. ಈಗ ನಾನು ಮದುವೆ ಆಗೋ ಹುಡುಗಿ ನಾಳೆ ನನಗೂ ಕೂಡ ಪ್ರಶ್ನೆ ಎಬ್ಬಿಸಿದಾಗ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಮನಸ್ತಾಪಗಳು ಬಂದು ನಮ್ಮ ಇದು ದಾಂಪತ್ಯದ ಜೀವನ ಹಾಳಾಗುತ್ತೋ ಅನ್ನುವ ದೃಷ್ಟಿಯಲ್ಲಿ ನಾನು ಮದುವೆ ಆಗುವ ಸಂದರ್ಭದಲ್ಲಿ ನಾವು ವೆಡ್ಡಿಂಗ್ ವೋವ್ಸ್ ಅಂತ ಏನೇ ಇದೆ. ಹೌದು, ಆ ವೆಡ್ಡಿಂಗ್ ವೋವ್ಸ್ ಏನು ಅದು ಐ ಮೀನ್ ನಾರ್ಮಲಿ ಪ್ರೀಸ್ಟು ನಮಗೆ ಆಲ್ಟರ್ ಮುಂದೆ ಕೇಳ್ತಾರೆ, ಈ ಮದುವೆಯನ್ನು ಈ ಹುಡುಗಿಯನ್ನು ಮದುವೆ ಆಗ್ತೀಯ, ಎಲ್ಲದಕ್ಕೂ ಹೌದು ಹೌದು ಅನ್ಬೇಕು, ನೋ ಅಂದರೆ ಹುಡುಗಿ ಇಲ್ಲ ವಾಪಸ್ಸು. ಸೊ ಅದರಿಂದ ಎಲ್ಲ ಎಸ್ ಅನ್ನೋದು, ಕಷ್ಟದಲ್ಲಿ ಸುಖದಲ್ಲಿ ನೀವು ಅವರನ್ನು ಜೊತೆಯಲ್ಲಿ ಇರ್ತೀರೋ, ಈ ಥರ ಪ್ರಶ್ನೆಗಳು. ಅದರ ಮೊದಲು ನಾನೇನು ಮಾಡಿದೆ, ನನ್ನ ಮದುವೆ ಆಗೋ ಹುಡುಗಿ ಹತ್ರ ನಾನು ಕೇಳಿದೆ, ನನಗೆ ನಮ್ಮ ತಂದೆಯಿಂದ ನಾನು ಕಲಿತಿರುವ ಪ್ರಕಾರ ನಾನು ದುಡಿದಿದ್ದರಲ್ಲಿ ಒಂದಷ್ಟು ಭಾಗ ನಾನು ಸಮಾಜದ ಸೇವೆಗೆ, ಅಂದರೆ ಕಾಸಸ್ ಆಫ್ ದಿ ಪುವರ್ ಆ್ಯಂಡ್ ಸೋಷಿಯಲ್ ಕಾಸಸ್, ಈ ಎರಡಕ್ಕೆ ನಾನು ಮೀಸಲಾಗಿದ್ದೆ. ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದೆ? ಏನೂ ಇಲ್ಲ ಅಂದರು. ಹಾಗಾದರೆ ಒಂದು ನಾವು ಶಪಥವನ್ನು ಅಥವಾ ಏನು ಹೇಳ್ತೀರ ಹರಕೆಯನ್ನು ಮಾಡುವ ರೀತಿಯಲ್ಲಿ ಒಂದು ಶಪಥವನ್ನು ಮಾಡಿ ಆಯಿತು ಅಂದರು. ಫೋಲ್ಡ್ ಮಾಡಿ ನಾವು ಮನಸ್ಸಲ್ಲಿ ಇಬ್ಬರು ಕೂಡ ಬೇಡ್ಕೊಂಡ್ವಿ. ಅಂದಮೇಲೆ ಈಗ ಒಂದು ಸರ್ತಿ ನಾನು ಹರಕೆ ಮಾಡಿದ ಮೇಲೆ ಅದು ನನ್ನ ಹಣ ಅಲ್ಲ, ನಾನು ಅದನ್ನು ಸಮಾಜಕ್ಕೆ ಕೊಡಲೇಬೇಕು. ಕೆಲವರು ನನಗೆ ಕೇಳಿದ್ದುಂಟು, ನೀವು ಹೀಗೆ ಕೊಡ್ತಾ ಇದ್ದೀರಲ್ಲ, ನಿಮಗೆ ಡೋಂಟ್ ಯು ಫೀಲ್ ಬ್ಯಾಡ್ ಆ್ಯಂಡ್ ಸ್ಯಾಡ್? ಐ ಸೆಡ್, ವೈ ಶುಡ್ ಐ ಫೀಲ್ ಬ್ಯಾಡ್ ಆ್ಯಂಡ್ ಸ್ಯಾಡ್? ಇಟ್ಸ್ ನಾಟ್ ಮೈ ಮನಿ. ಓಕೆ, ನನ್ನ ಹಣ ಅಲ್ಲ ಅದು. ಯಾಕೆಂದರೆ ನಾನು ದೇವರ ಮುಂದೆ ಶಪಥವನ್ನು ಮಾಡಿದ್ದೀನಿ, ಇದನ್ನು ಸಮಾಜಕ್ಕೆ ಬಡವರಿಗೆ ಅರ್ಪಿಸೋದು. ಅದರಿಂದ ನನಗೆ ಬೇಸರನೂ ಆಗೋದಿಲ್ಲ, ದುಃಖನೂ ಆಗೋದಿಲ್ಲ ಅಂದೆ. ಇದಕ್ಕೆ ಸ್ಥಿತಪ್ರಜ್ಞತೆ ಅಂತಾರೆ ಸರ್. ಹೌದು, ಇದು ನಿಮಗೆ ಗೊತ್ತಿರ್ಬೋದು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದೇ ಹೇಳೋದು, ನಿನ್ನೆ ಯಾರದ್ದು ಆಗಿತ್ತು ಇವತ್ತು ನಿನ್ನದಾಗಿದೆ, ನಾಳೆ ಇನ್ಯಾರದ್ದು ಆಗುತ್ತೆ. ಸೊ ಬೇಸರ ಪಡ್ಕೊಳ್ಳೋದ್ರಲ್ಲಿ ನಿಂದೇನಿದೆ? ಎನಿವೇಸ್ ಯು ಆರ್ ಆಲ್ವೇಸ್ ಆನ್ ದ ಪ್ರಾಫಿಟ್ ಸೈಡ್ ಅಂತ. ಕರೆಕ್ಟ್.
ಅಲ್ವಾ? ಅದಲ್ಲದೆ ದೇವರು ನಮ್ಮನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂತಲೂ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ನಿನಗೆ ಆಶೀರ್ವಾದ ಮಾಡಿದ್ದೀನಿ, ನಿನಗೆ ಸಂಪತ್ತನ್ನು ಕೊಟ್ಟಿದ್ದೀನಿ, ಇದು ನನ್ನದು, ನನ್ನ ಪರಿವಾರದ್ದು, ನನ್ನ ಕುಟುಂಬದ್ದು, ನನ್ನ ಮಕ್ಕಳದ್ದು ಅಂತ ನೀನೇ ಇಟ್ಕೊಳ್ತೀಯೋ, ಅಥವಾ ಸುತ್ತಮುತ್ತ ನೀನು ನೋಡ್ತಾ ಇರುವಾಗ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಅವರು ನಿಮ್ಮಿಂದ ನಿರೀಕ್ಷೆಯಲ್ಲಿದ್ದಾರೆ ಕೆಲವು ಸಹಾಯಕ್ಕೆ, ಅಂಥವ್ರಿಗೆ ಏನಾದರೂ ಕೂಡ ನೀನು ಸಹಾಯ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿದೆಯಾ ಇಲ್ಲವೋ ಅಂತ ಭಗವಂತ ನೋಡ್ತಾನೆ. ನಾಳೆ ನಾವು ಈ ಪ್ರಪಂಚವನ್ನು ಅಗಲಿ ಹೋದಾಗ ಏನು ತಗೊಂಡು ಹೋಗ್ತೀವಿ? ಎಲ್ಲ ಅಲ್ಲೇ ಉಳಿತದೆ. ಸೊ ಅದರಿಂದ ನಾವು ಬದುಕಿದ್ದಾಗಲೇ ನಾನು ಯಾವಾಗಲೂ ಹೇಳೋದುಂಟು, ಪ್ರಪಂಚದಲ್ಲಿ ಭಗವಂತ ಒಂದೇ ಒಂದು ಅವಕಾಶ ನಮಗೆ ನೀಡಿರೋದು ಹಾದಿ ಹೋಗೋದಕ್ಕೆ, ಇನ್ನೊಂದು ಮರಳಿ ಪ್ರಪಂಚಕ್ಕೆ ಬರುವುದೂ ಇಲ್ಲ. ಅವೆಲ್ಲ ಪುನರ್ಜನ್ಮ ಇದರಲ್ಲಿ ಯಾರು ಕೂಡ ಬಂದು ನಮಗೆ ಹೇಳಿದವರಿಲ್ಲ, ಮೂವಿಗಳಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ನಮಗೀಗ ಸಿಕ್ಕಿದ ಅವಕಾಶದಲ್ಲಿ ಸಮಾಜದಲ್ಲಿರುವ ದುರದೃಷ್ಟವಂತವರು ಅಂತ ಏನು ಹೇಳ್ತೀರೋ ಅವರಗೋಸ್ಕರ ಏನಾದರೂ ಸಹಾಯ ಮಾಡಬೇಕಾದ್ರೆ ಈವಾಗಲೇ ಇನ್ನೊಂದು ಅವಕಾಶ ನಮಗಂತೂ ಇಲ್ಲ. ಸೊ ಅದು ನಾನು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀನಿ. 50 ವರ್ಷಗಳ ಫಿಲಾಂಥ್ರೋಫಿಕ್ ಲೈಫ್ ಸರ್, ಇದು ಎಂಥ ಒಂದು ಅದ್ಭುತ. ಹೇಗೆ ಇದನ್ನು ನೀವು ಹೇಗೆ ವರ್ಣಿಸ್ತೀರಿ? ಆ ಸಾರ್ಥಕತೆ ಬಗ್ಗೆ ಏನಂತೀರಿ? ಒಂದು ಇನ್ನೊಂದು ಸರ್, ಈ ದಾನಕ್ಕೆ ಪ್ರೇರಣೆ ಯಾರಾದರೂ ನಿಮ್ಮ ಬದುಕಿನಲ್ಲಿದ್ದಾರಾ ಅಥವಾ ಯಾವುದಾದ್ರೂ ಘಟನೆನ? ಈ ದಾನಕ್ಕೆ ಪ್ರೇರಣೆ ನನ್ನ ತಂದೆಯವರೇ ಹಾಗೂ ತಾಯಿನೂ ಕೂಡ ಒಂದಷ್ಟು. ಯಾಕೆ ಅಂತ ಹೇಳಿದರೆ, ಒಂದ್ಸಲಿ ನಾನು ಚಿಕ್ಕವನಿದ್ದೆ, ತೋಟಕ್ಕೆ ಹೋದರು, ವಾಪಸ್ ಬರುವಾಗ ಅವರು ಶರ್ಟು ಇಲ್ಲ, ಬನಿಯನಲ್ಲಿ ಬರ್ತಾ ಇದ್ದಾರೆ. ತಾಯಿ ಕೇಳಿದರು ಶರ್ಟ್ ಏನಾಯಿತು ಅಂತ. ಅವ್ರು ಹೇಳಿದರು ಅಲ್ಲಿ ಮುಳ್ಳಿನ ಗಿಡಗಳಿತ್ತು, ಹರಿದೋಗಿತ್ತು, ಅದನ್ನು ಹರಿದಿದ್ದು ಶರ್ಟ್ ಯಾಕೆ ಹಾಕ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ಬಿಟ್ಟು ಬಂದೆ. ಸುಮ್ಮನೆ ಆದರು. ಒಂದು ವಾರದ ನಂತರ ಆ ಶರ್ಟು ಇನ್ನೊಬ್ಬ ಕೆಲಸ ಮಾಡೋನು ಹಾಕ್ಕೊಂಡು ಬಂದಿದ್ದಾನೆ, ಎಲ್ಲೂ ಹರಿದಿದ್ದು ಕಾಣೋದಿಲ್ಲ. ತಾಯಿಯವಾಗ ಕೇಳಿದರು, ಸುಳ್ಳು ಯಾಕೆ ಕೇಳಿದಿರಿ? ಹರಿದಿತ್ತು, ಬಿಟ್ಟು ಬಂದೆ. ಇಲ್ಲ, ಅವನ್ನೆಲ್ಲೋ ಸ್ಟಿಚ್ ಮಾಡಿರಬೇಕು, ಏನೂ ಇರಲಿಲ್ಲ. ಅಲ್ಲ, ಅದು ಉದಾಹರಣೆಗಳು ಸುಮಾರಿದೆ. ಇದು ನನ್ನ ಒಂದು ಮನಸ್ಸಲ್ಲಿತ್ತು. ಓಕೆ, ಯಾವಾಗಲೂ ನಾವು ಯಾರಿಗೂ ಸ್ವಲ್ಪ ಕಷ್ಟದಲ್ಲಿದ್ದವರಿಗೆ ಅಥವಾ ಬೇಕಾಗಿದ್ದವರಿಗೆ ನಾವು ಸಹಾಯ ಮಾಡಬೇಕು. ಇಲ್ಲದೆ ಹೋದರೆ ಆ ಭಗವಂತ ನಮಗೆ ಖಂಡಿತ ಮಾಡಿರೋ ಆಶೀರ್ವಾದವನ್ನು ವಾಪಸ್ ತಗೊಳ್ತಾರೋ ಅನ್ನುವ ಹೆದರಿಕೆಯೂ ಇತ್ತು. ನಿಜ ಸರ್. ಈಗ ನೀವು ಸರ್ವಧರ್ಮೀಯರಿಗೆ ಬೇಕಾದವರು, ನೀವು ಕಟ್ಟಿಕೊಟ್ಟಿರೋ ದೇವಸ್ಥಾನಗಳೆಷ್ಟು, ಎಷ್ಟೊಂದು ಚರ್ಚ್ಗಳಿಗೆ ಆರ್ಥಿಕವಾದಂಥ ಸಹಾಯ, ಎಷ್ಟೊಂದು ಮಸೀದಿಗಳ ಉದ್ಧಾರಕ್ಕೆ ನೀವು ಕೊಟ್ಟಿರುವಂಥ ಕೊಡುಗೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕು ನಿಮ್ಮಿಂದಲೇ. ಇನ್ಫ್ಯಾಕ್ಟ್ ನಿಮ್ಮ ಪರಿಚಯದವರೊಬ್ಬರ ಜೊತೆ ಮಾತನಾಡ್ಬೇಕಾದ್ರೆ ಬೇರೆ ಬೇರೆ ಕಥೆಗಳನ್ನು ಹೇಳಿದರು, ಬಟ್ ಅದು ನಿಮ್ಮಿಂದನೇ ಕೇಳಬೇಕು ಅಂತ. ನಾನು ಚಿಕ್ಕಂದಿನಿಂದ ಆ ಧರ್ಮ ಈ ಧರ್ಮ ಯಾವ ಧರ್ಮ ಅಂತ ನಾನು ನೋಡೋಕ್ಕೆ ಹೋಗಲಿಲ್ಲ. ಭಗವಂತ ಸೃಷ್ಟಿ ಮಾಡಿದ್ದು ಮಾನವನನ್ನು, ಜಾತಿಗಳನ್ನು ಭಗವಂತ ಸೃಷ್ಟಿ ಮಾಡಿಲ್ಲ. ಮಾನವ ಬಂದು ನಂತರ ಆ ಧರ್ಮ ಈ ಧರ್ಮದ ಸೃಷ್ಟಿಗಳಾಯಿತು. ಕರೆಕ್ಟ್. ಹಾಗಿದ್ದಾಗ ದೇವರು ಸೃಷ್ಟಿ ಮಾಡಿದಾಗ ನೋಡಿ, ತಲೆಯಿಂದ ಹಿಡಿದು ಮೆದುಳಿಂದ ಹಿಡಿದು ಕಣ್ಣು, ಮೂಗು, ಹಲ್ಲು, ನಾಲಿಗೆ, ನಿಮ್ಮ ಹೃದಯ, ಕರುಳು, ಸೊಂಟದ ಕೆಳಗೆ ಹೇಳುವುದಿಲ್ಲ, ಅದರ ಇನ್ನೂ ಕೆಳಗೆ ಹೋಗೋದಾದರೆ ಪಾದದವರೆಗೆ ಸೇಮ್ ಇಂಜಿನ್. ಯಾವ ದೇಶದವರಾಗಲಿ ಇಂಜಿನ್ ಸೇಮ್, ಒಳಗಡೆ ಫ್ಯೂಯಲ್ಲು ಸೇಮ್, ಕೆಂಪು ಬಣ್ಣದೇ, ಯಾವುದೂ ಕೂಡ ನೀಲಿ, ಹಳದಿ, ಹಸಿರು ಯಾವುದೂ ಇಲ್ಲ. ಗಾತ್ರ, ಶೇಪು, ಸೈಜು, ಕಲ್ಲರು ಆಯಾ ಕಂಟ್ರಿಗಳ ಪ್ರಕಾರ ಬೇರೆ ಆಗಿದೆ. ಆಫ್ರಿಕನ್ಗೆ ಒಂದು ಕಲ್ಲರ್ ಇರ್ಬೋದು, ಅಮೆರಿಕನ್ ಬ್ರಿಟಿಷರಿಗೆ ಒಂದು ಕಲ್ಲರು, ಇಂಡಿಯನ್ಸಿಗೆ ಒಂದು ಕಲ್ಲರು, ಚೈನೀಸ್ವರಿಗೆ ಬೇರೆ ರೀತಿಯ ಕಣ್ಣು ಇರ್ಬೋದು. ಈ ಥರ ನಾವು ಯಾರು ಆ ಧರ್ಮ ಈ ಧರ್ಮ ಅಂತ ಹೇಳ್ಕೊಂಡು ಆ ಧರ್ಮದ ವಿಚಾರದಲ್ಲಿ ನಾವು ಸಮಾಜವನ್ನು ಒಡೆಯೋದಕ್ಕೆ ನೋಡ್ತಾ ಇರೋದು, ಇದು ನನಗೆ ಹಿಡಿಸೋದಿಲ್ಲ. ಅದರಿಂದ ನನಗೆ ಯಾರಾದರೂ ಬಂದು, ನಾನು ಒಂದು ಹೇಳೋದಾದರೆ 99ರಲ್ಲಿ 26 ವರ್ಷದ ಹಿಂದೆ ಒಂದು ಹಳ್ಳಿಗೆ ಹೋಗ್ತಾ ಇರುವಾಗ ನಾನು 1.5 ಕಿಲೋಮೀಟ್ರು ಹೆಂಗಸರುಗಳು ಅವರ ತಲೆ ಮೇಲೆ ಕೊಡಪಾಣ ಹಿಡ್ಕೊಂಡು ನೀರು ತರಕ್ಕೆ ಹೋಗ್ತಾ ಇದ್ದಾರೆ. ಅಯ್ಯೋ, ನನಗೆ ಬೇಸರ ಅನ್ನಿಸ್ತು. ಬೆಂಗಳೂರು ಪ್ರಪಂಚದ ಪಟದಲ್ಲಿ ಇದೆ, ಇಲ್ಲಿ ನೋಡಿದರೆ 20 ಕಿಲೋಮೀಟ್ರ್ ಬಂದರೆ ಇಲ್ಲಿ ನೀರಿಗೆ ವ್ಯವಸ್ಥೆ ಇಲ್ಲ. ನಾನು ಹೇಳಿದೆ, ನೀವು ಎಲ್ಲಿಯಾದರೂ ಯಾರಾದರೂ ಒಬ್ಬರು ಜಮೀನು ತೋರಿಸಿದರೆ ಅಲ್ಲಿ ಬೋರ್ವೆಲ್ ತೆಗೆದು ಒಂದು ಟ್ಯಾಂಕ್ ಮಾಡಿ ಒಂದು 5-6
ಪೈಪ್ಗಳು ಹಾಕ್ಕೊಡ್ತೀನಿ, ನೀವು ವೆಯ್ಟ್ ಮಾಡುವ ಅವಶ್ಯಕತೆ ಇಲ್ಲ, ಬಂದ ಐ ನೀರು ಹಿಡ್ಕೊಂಡು ಹೋಗ್ಬೋದು. ಇಲ್ಲ ಸರ್, ನಮಗೆ ಬೇಡ, ಅದು ಮುಂದೆ ಪಂಚಾಯಿತಿಯಿಂದ ಮಾಡಿಸ್ತೀವಿ, ನಮಗೆ ದೇವಸ್ಥಾನ ಇಲ್ಲ, ಮುನೇಶ್ವರ ದೇವಸ್ಥಾನ ಕಟ್ಕೊಡಿ ಅಂತ. ಈಗ ನಾನು ಬಯಸಿದ್ದು ಅವರಿಗೆ ನಾನು ಫೋರ್ಸ್ ಮಾಡಿ ಕೊಡೋದು ಅಥವಾ ಅವರ ಬಯಕೆ ಪ್ರಕಾರ ನನಗೆ ಕಟ್ಟಿಕೊಡೋದು. ಆವಾಗ ನಾನು ಅವರಿಗೆ ಮುನೇಶ್ವರ ದೇವಸ್ಥಾನವನ್ನು ಇದು 26 ವರ್ಷಗಳ ಹಿಂದೆ ನಾನು ಕಟ್ಟಿಕೊಟ್ಟೆ. ಇನ್ಫ್ಯಾಕ್ಟ್ ನಮ್ಮ ವಾರ್ತಾ ಇಲಾಖೆಯವರು ಜನಪದ ಅವ್ರದ್ದೇನು ಮಂತ್ಲಿ ಮ್ಯಾಗ್ಝೀನ್ ಇದೆ, ಅದರಲ್ಲಿ ಯಾರೋ ಒಬ್ಬರು ಪತ್ರಕರ್ತರು ಬಂದು ವಿಚಾರಣೆ ಮಾಡಿ ಅದನ್ನು ವರ್ಣನೆ ಮಾಡಿದ್ದಾರೆ. ಕೋಮು ಸೌಹಾರ್ದತೆಗೆ ಒಂದು ಉತ್ತಮ ನಿದರ್ಶನ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಸುತ್ತಮುತ್ತಲಿನ ಕಟೀಲ್ ಟೆಂಪಲ್ ಆಗಿರಲಿ, ಗೋಕರ್ಣ ಟೆಂಪಲ್ ಆಗಿರಲಿ, ನಿಮ್ಮ ಮರೂರು ಸೂರ್ಯನಾರಾಯಣ ಟೆಂಪಲ್ ಎರಡೇ ಇರೋದು ಇಡೀ ಇಂಡಿಯಾದಲ್ಲಿ. ಒಂದು ಮಂಗಳೂರಲ್ಲಿ, ಮರೂರಲ್ಲಿ, ಇನ್ನೊಂದು ನಾರ್ತ್ ಇಂಡಿಯಾದಲ್ಲಿ. ಅಲ್ಲಿ ಹೈಯೆಸ್ಟು ಇಂಡಿವಿಜುವಲ್ ಕೊಡುಗೆ ನನಗೆ ಗೊತ್ತಿರಲಿಲ್ಲ. ಆ ಕಾರ್ಯಕ್ರಮಕ್ಕೆ ಕರೆದಾಗ ಅಲ್ಲಿ ಬಿ ಆರ್ ಶೆಟ್ಟರು, ಸುಧೀರ್ ಶೆಟ್ಟರು ಎಲ್ಲ ಇದ್ದರು. ಅವರು ಅಲ್ಲಿ ಅನೌನ್ಸ್ ಮಾಡುವಾಗ ಹೇಳಿದರು ದಿ ಸಿಂಗಲ್ ಲಾರ್ಜೆಸ್ಟ್ ಡೋನರ್ ಅಂತ. ತಕ್ಷಣ ಅಲ್ಲಿ ಸ್ಟೇಜಲ್ಲಿ ತಿರುಗಿ ಮಾತಾಡಿದ್ರು, ಮತ್ತೆ ನೀವು ಕೊಟ್ಟಿದ್ದೇನು ಇಲ್ಲಿ ಅಂತ ಕೇಳಿದೆ. ಯಾಕಂದರೆ ಅವ್ರು ಟ್ರಸ್ಟಿಗಳು ಬೇರೆ, ಅವರು ತುಂಬ ಸಿರಿವಂತರು. ಬಿ ಆರ್ ಶೆಟ್ಟರು 37 ಲಾರ್ಜೆಸ್ಟ್ ಬಿಲಿಯನರ್ ಆಗಿದ್ದಾರಲ್ಲ. ಹೌದಪ್ಪ. ನಿಮ್ಗೆ ಒಳ್ಳೆ ಸ್ನೇಹಿತರಲ್ವ ಸರ್? ಹೌದೌದು, ಉತ್ತಮ ಸ್ನೇಹಿತರು. ಓಕೆ, ಹೀಗೆ ನಡ್ಕೊಂಡು ಬಂತು. ಹಾಗೆ ಒಂದು ಸುಮಾರು ನಾನೊಂದು 34-36 ಎಷ್ಟೋ ದೇವಸ್ಥಾನಗಳ ನೆನಪಿಲ್ಲ ನನಗೆ. ನಂದು ಹೈಯೆಸ್ಟ್ ಕೊಡುಗೆ ಇದೆ. ಮತ್ತು ಚರ್ಚು ಹಾಗೇನೆ ಒಂದು ಸಂಪೂರ್ಣವಾಗಿ ಕಟ್ಟಿಕೊಟ್ಟಿದ್ದೀನಿ ಇಲ್ಲಿ ವೆಂಕಟಾಲದಲ್ಲಿ. ಮತ್ತು ಒಂದು 64 ಚರ್ಚ್ಗಳಿಗೆ ಕರ್ನಾಟಕ ಮತ್ತು ಬಿಹಾರ್ನಲ್ಲಿ ಮತ್ತು ಗೋವಾದಲ್ಲಿ ಅಲ್ಲಿ ಅವರು ಬೇಡಿಕೆಗಳು ಬಂದಾಗ ಸ್ಪಂದಿಸಿದ್ದೀನಿ. ಖಂಡಿತ ಸರ್. ಈಗ ನಿಮ್ಮ ದೇಣಿಗೆ ಇದರಲ್ಲಿ ಮಾಸ್ಕ್ನಲ್ಲಿ ಅವ್ರು ಹೆಚ್ಚಾಗಿ ಹೊರಗಿನವರ ಹತ್ರ ಕೇಳೋದಿಲ್ಲ. 2 ಮಾಸ್ಕ್ಗಳಿಗೆ ನನ್ನ ಸಹಾಯ ಕೇಳಿದ್ರಿಂದ ಅದನ್ನು ಒದಗಿಸೋದಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಯಿತು. ನಾನು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಮಾನವ ಧರ್ಮವನ್ನು ನಾನು ಮೊದಲು ಎತ್ತಿ ಹಿಡಿಯೋದು. ಅದು ಏನೇ ಧರ್ಮಗಳಿದ್ದರೆ ನಮ್ಮದು ಮನೆ ಒಳಗಡೆ, ಕರೆಕ್ಟ್, ಹೊರಗೆ ಬಂದಾಗ ಎಲ್ಲರೂ ಈ ದೇಶದ ಪ್ರಜೆ. ಹೌದೌದು ಅಲ್ವಾ ಸರ್? ಈಗ ನಿಮ್ಮ ಕೊಡುಗೆ ಅಂತ ಹೇಳುವಂಥದ್ದು ಸಾಧಾರಣ ಎಲ್ಲ ಕ್ಷೇತ್ರದಲ್ಲೂ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಮತ್ತು ಕ್ರೀಡೆ, ABCD ಇಂದ Z ತನಕನೂ ಇದೆ. ಮತ್ತು ನನಗನ್ಸೋದು ನಿಮ್ಗೆ ಬಂದಿರುವಂಥ ಈ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಭಾಳ ವಿಶೇಷ ಸರ್. ನೋಡಿ, UK ಇಂದ, ಕೆನಡಾದಿಂದ, ಅಮೇರಿಕಾದಿಂದ. ಸೊ ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ನಾನು ಸಮಾಜಕ್ಕೆ ಏನು ಕೊಡಬೇಕು ಅಂತ ಮನಸ್ಸು ಮಾಡಿದ್ನೋ ಅದು ಕೊಡ್ತಾ ಬಂದಿದ್ದೀನಿ. ಆ ಕ್ಷೇತ್ರ ಈ ಕ್ಷೇತ್ರ ಅಂತ ನೋಡಿಲ್ಲ. ಮತ್ತು ನಮ್ಮ ಸರ್ಕಾರದಲ್ಲಿ ಕೆಲವು ಇನ್ಫ್ರಾಸ್ಟ್ರಕ್ಚರ್ ನೋಡಿದೆ. ಈಗ ಪೊಲೀಸ್ ಇಲಾಖೆ ಇರ್ಬೋದು, ಹೌದು, ಅವರಿಗೆ ಈ ಪೊಲೀಸ್ ಠಾಣೆಗಳು ನೋಡಿದರೆ ಅಧೋಗತಿಯಲ್ಲಿ, ಸರಿಯಾದ ಗಾಳಿ ಬೆಳಕು ಇಲ್ಲ, ಕೆಲಸ ಮಾಡುವ ವಾತಾವರಣ ಇಲ್ಲ. ಆಗ ನನಗೆ ಅನಿಸ್ತು, ನಾನು ಸ್ಯಾಂಪಲ್ ಆಗಿ 1-2 ಪೊಲೀಸ್ ಠಾಣೆಗಳನ್ನು ಕೊಟ್ಟರೆ, ಒಂದು ಲಾ ಆ್ಯಂಡ್ ಆರ್ಡರು ಮತ್ತು ಇನ್ನೊಂದು ಟ್ರಾಫಿಕ್ಕಿಗೆ, ಬಹುಶಃ ಬಾಕಿಯವರು ಕೂಡ ಮುಂದೆ ಬಂದು ಇದೇ ಥರ ಮಾಡ್ತಾರೆ. ಆವಾಗ ಬಿಹೇವಿಯರಲ್ ಚೇಂಜು ಪೊಲೀಸಲ್ಲಿ ಬರುತ್ತೆ. ಉತ್ತಮ ಗಾಳಿ ಬೆಳಕು, ಕೆಲಸ ಮಾಡುವ ವಾತಾವರಣ ಇದ್ದರೆ, ಅವರಿಗೆಲ್ಲರಿಗೂ ಕೂರೋದಕ್ಕೆ ಕುರ್ಚಿಗಳು, ಟೇಬಲ್ಗಳು, ಬೇಕಾದ ಸೌಕರ್ಯಗಳು ಇದ್ದರೆ, ಅದಕ್ಕೆ ನಾನು ಆ ರೀತಿ ಅದು ಇಡೀ ದೇಶದಲ್ಲೇ ಮೊಟ್ಟ ಮೊದಲಿಗೆ ಒಂದು ರಾಜಧಾನಿಗೆ ಕೊಡುಗೆಯಾಗಿ ನಾನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದು. ಅದರ ನಂತರ ಇನ್ಫೋಸಿಸ್, ವಿಪ್ರೋ, ಜಿಂದಾಲ್ ಇಂಥ ಮುಂತಾದ ಬಹುರಾಷ್ಟ್ರ ಕಂಪನಿಗಳು ಮತ್ತು ಇತರರು ಬಂದು ಒಂದು 50 ಪೊಲೀಸ್ ಸ್ಟೇಷನ್ಗಳು ನವೀಕರಣ ಆಯಿತು. ಇದು ಒಂದು ಉದಾಹರಣೆ. ಹಾಗೆಯೇ ಕಂದಾಯ ಇಲಾಖೆ ಇರ್ಬೋದು, ಪಂಚಾಯತಿ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ಮುಜರಾಯಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಈವನ್ ಜುಡಿಷಿಯರಿಗೂ ಕೂಡ ಇಡೀ ದೇಶದಲ್ಲಿ ಒಬ್ಬ ನಾಗರಿಕ ಅವರಿಗೊಂದು ಆಧುನಿಕ ಮಾದರಿಯಲ್ಲಿ ಅಡ್ವೊಕೇಟ್ ಭವನನ್ನು ನೀಡಿದ್ದು ಉದಾಹರಣೆಯೂ ಕೂಡ. ಅದು ಹೈಕೋರ್ಟ್ ಜಡ್ಜಸ್ಗಳು ಯಾರು ಇನಾಗ್ರೇಟ್ ಮಾಡೋಕ್ಕೆ ಬಂದರೋ ಅವರು ಹೇಳಿದ್ದ ಪ್ರಕಾರ ನನಗೆ ಅವಕಾಶ ಸಿಕ್ತು. ಅದು ಅಗೈನ್ ಗಾಡ್ಸ್ ಪ್ರಾವಿಡೆನ್ಸ್, ಇಟ್ ಈಸ್ ದೇವರ ಆಶೀರ್ವಾದದಿಂದ. ಸುಮಾರು ಒಂದು 24 ಇಲಾಖೆಗಳಿಗೆ, ಕರ್ನಾಟಕ ಸರ್ಕಾರದ ಇಲಾಖೆಗಳಿಗೆ ನನ್ನ ಕೊಡುಗೆಗಳು ಬಂದಿದ್ದರಿಂದ ಅದು ರೆಕಗ್ನೈಸ್ ಆಯಿತು. ಹಿಂದೆ
ಇದು ಯಾವುದು ಪ್ರಚಾರ ಆಗ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಬರೋದು ಪೇಪರಲ್ಲಿ ಅಲ್ಲಿ ಇಲ್ಲ. ಈಗೇನಾಗಿದೆ, ಈ ಸೋಷಿಯಲ್ ಮೀಡಿಯಾ ಬಂದಿದ್ದರಿಂದ ಕೆಲವು ಇದರ ಬಗ್ಗೆ ಪ್ರಶಂಸೆ ಮಾಡಿ ವಿಡಿಯೋಗಳನ್ನು ಹಾಕ್ತಾರೆ, ಕೆಲವರು ಅದಕ್ಕೆ ವಿರುದ್ಧವಾಗಿ ಏನೋ ಬರೆದು ಅವರವರಿಗೆ ಹೇಗೆ ಮನಸ್ಸಿಗೆ ಇಷ್ಟ ಇದೆಯೋ ಆ ಪ್ರಕಾರ ಅದನ್ನು ಹಾಕ್ತಾರೆ. ಸೊ ಹೊಗಳೋರು ಇದ್ದಾರೆ, ಅಸೂಯೆ ಪಡೋರು ಇದ್ದಾರೆ, ಮತ್ತು ತೆಗಳೋರು ಕೂಡ ಇದ್ದಾರೆ. ನಾನು ಯಾವುದೂ ಇದನ್ನು ತಲೆಗೆ ತಗೊಳ್ಳೋದಿಲ್ಲ, ಯಾಕಂದರೆ ಅದಕ್ಕೋಸ್ಕರ ನಾನು ಮಾಡಿದ್ದಲ್ವಲ್ಲ. ನನ್ನ ಮಿಷನ್ ಇದು ನಮ್ಮ ಜೀವನದ ಮಿಷನ್ನು. ಇದು ಈಗ 1-2 ವರ್ಷದ ಸಾಧನೆ ಅಲ್ಲ, ಈಗ ಹೆಚ್ಚು ಕಮ್ಮಿ 35 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಇದು ಪ್ರಾರಂಭ ಮಾಡಿದ್ದು. 91ರಲ್ಲಿ ಇದು ಯಾವುದು ಝೇವಿಯರ್ ಎಜುಕೇಷನ್ ಟ್ರಸ್ಟಿಗೆ ಒಂದು ಬಿಲ್ಡಿಂಗ್ ಕೊಡೋದು. ಯಾಕಂದರೆ ಅಲ್ಲಿ ಟೆಕ್ನಿಕಲ್ ಎಜುಕೇಷನ್ ITI ಅದು ಕೇವಲ ಬಡವರ ಮಕ್ಕಳು ಮಾತ್ರ ಓದೋದರಿಂದ ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾವು. ಅದಕ್ಕಿಂತ ಮೊದಲು ಎಲ್ಲ ಸ್ಪಾನ್ಸರ್ಶಿಪ್ಗಳು ಮಾಡೋದು, ಅಲ್ಲಿ ಇಲ್ಲಿ ಶಾಲೆಗೆ ಅವರು ಕೇಳಿದರೆ ಅವರಿಗೆಲ್ಲ ಸಹಾಯ ಮಾಡೋದು, ಅದು ಬಿಟ್ಟರೆ ಈ ರೀತಿ ಒಂದು ದೊಡ್ಡದಾಗಿ ಕೊಡ್ತಾ ಬಂದಿದ್ದು ಅದರ ನಂತರ. ಸೊ ಈಗ ಕೊಲೆಸೋ ಸರ್ದು ಮನೆಯಲ್ಲಿರುವ ಆಫೀಸ್ ಅವರದ್ದು. ಇಲ್ಲಿ ಒಳಗಡೆ ಹೋಗೋಣ. ಇಲ್ಲಿ ಒಂದು ಹೊಸ ಪ್ರಪಂಚ ತೆರೆದುಕೊಳ್ತದೆ ಸರ್, ಬನ್ನಿ. ಇಲ್ಲಿ ಅದೇ ನಾನು ಆಗಲೇ ಬಂದು ನೋಡ್ತಾ ಇದ್ದೆ, ಅದಕ್ಕೆ ಪ್ರಪಂಚ ಅಂತ ಹೇಳಿದೆ. ಕೆಲವು ವಿಚಾರಗಳನ್ನು ನಾನು ಇಲ್ಲಿ ಮುಕ್ತವಾಗಿ ಕೇಳಲೇಬೇಕು. ಈಗ ಒಂದು ಮಜಾ ಆಯಿತು ಸರ್, ಏನಂದರೆ ಈ ಪುಸ್ತಕ ಅಲ್ಲಿ ಹೊರಗೂ ಇತ್ತಾ, ನಾನು ದೂರದಿಂದ ನೋಡುವಾಗ ಇದು ನನಗೆ ಪದ್ಮಭೂಷಣ ಅಂತ ಓದ್ಬಿಟ್ಟೆ ತಪ್ಪಾಗಿ. ಇದು ವಿಶ್ವಭೂಷಣ ಅಂತ ಬರೆದಿದ್ದಾರೆ. ನನಗನ್ಸುತ್ತೆ ಮುಂದೆ ನಿಮಗೊಂದು ಪದ್ಮಭೂಷಣನೂ ಬರ್ಬೋದು. ಖಂಡಿತವಾಗಿಯೂ ಅದಕ್ಕೆ ನೀವು ಎಲ್ಲ ಥರದಲ್ಲೂ ಅರ್ಹರಿದ್ದೀರಿ ಅಂತ ಅನಿಸುತ್ತೆ. ವಾಟ್ ಅ ಫ್ಯಾಂಟಾಸ್ಟಿಕ್ ಬುಕ್, ಇದನ್ನು ನೋಡಬೇಕು. ವಿಶ್ವಭೂಷಣ ಡಾಕ್ಟರ್ ರೊನಾಲ್ಡ್ ಕೊಲಾಸೋ ಅಂತ. ಇನ್ಫ್ಯಾಕ್ಟ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಇವರಿಗೆ ಹೇಳ್ತಾರೆ, ನಾನು ಕಂಡ ವಿಶ್ವಮಾನವ ರೊನಾಲ್ಡ್ ಕೊಲಾಸೋ ಅಂತ. ಎಂಥ ದೊಡ್ಡ ಪ್ರಶಸ್ತಿ ಸರ್ ಅದು. ಅದು ಅವರ ಮೀಡಿಯಾಕ್ಕೆ ಕೊಟ್ಟ ಸಂದರ್ಶನದಲ್ಲಿ, ಅದು ಯೂಟ್ಯೂಬಲ್ಲಿ ನನಗೆ ಯಾರೋ ಕಳಿಸಿದರು. ಧರ್ಮಸ್ಥಳ ಕ್ಷೇತ್ರದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ನಿಮ್ಮ ಬಗ್ಗೆ ವರ್ಣನೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಅವರ ದೊಡ್ಡತನ. ಅವ್ರು ಯಾರನ್ನೂ ಹೊಗಳಿದ್ದು ನಾನು ನೋಡಿಲ್ಲ, ಅದು ನನ್ನನ್ನು ಯಾಕೆ ಆ ರೀತಿ ಹೊಗಳಿದಾರೋ ಗೊತ್ತಿಲ್ಲ. ಆಗಲಿ, ಅಭಿಮಾನದಿಂದ ಅಷ್ಟೇ ಸರ್. ಈಗ ಇಷ್ಟೆಲ್ಲ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಮಾತಾಡೋದು ಕಷ್ಟ ಆಗುತ್ತೆ, ಬಟ್ ಕೆಲವು ಆಯ್ದ ಪ್ರಶಸ್ತಿಗಳ ಬಗ್ಗೆ ಮಾತನಾಡೋಣ. ನಾನು ಆಗಲೇ ಹೇಳ್ದಂಗೆ ಎಲ್ಲ ವಿಶ್ವ ಮಾನ್ಯತೆ ಪಡೆದಿರುವಂಥ ಪ್ರಶಸ್ತಿಗಳು. ಇದು ಎಲ್ಲಿದ್ದು? ಕೆನಡದ್ದು. ಕೆನಡಾ, ಅದು ಹೌದು. ಅದು ಕೆನಡಾ ಮಿಸ್ಸಿಸಾಗದ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೂಡಿ ಕೊಸಾಟೋ ಅವರಿಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ನನಗೆ ಅಲ್ಲಿ ಕೆನಡಾ ವಿಷನರಿ ಅವಾರ್ಡ್ ಕೊಡುವ ಸಂದರ್ಭದಲ್ಲಿ. ಆವಾಗ ಅವರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಏನೆಲ್ಲ ಇವರ ಸಾಧನೆಗಳು. ಅವ್ರು ಹೇಳಿದರು, ಅಮೆರಿಕನ್ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ 3 ಸತಿ ಇವರಿಗೆ ಬ್ರೇಕ್ಫಾಸ್ಟಿಗೆ ಕರೆದ್ರು, 2 ಸತಿ ಅವರು ಅಟೆಂಡ್ ಮಾಡಿದರು, ಹಾಗೆ ಹೀಗೆ ಅಂತೆಲ್ಲ ಹೇಳುವಾಗ, ಮತ್ತು ಬಾಕಿದ್ದೆಲ್ಲ ಕೆಲವುದೆಲ್ಲ ವಿವರಣೆ. ಆಸ್ಟ್ರೇಲಿಯನ್ ಆವಾಗಲೇ ನನಗೆ ಬಾಕಿ ದೇಶಗಳದ್ದು ಅವಾರ್ಡ್ಗಳು ಸಿಕ್ಕಿದ್ದು ಕೇಳುವಾಗ ಅವ್ರು ಗೂಗಲಲ್ಲಿ ಹೋಗಿ ಎಲ್ಲ ಡೌನ್ಲೋಡ್ ಮಾಡಿ ಕೆಲವು ವಿಚಾರಗಳನ್ನು. ಪಾರ್ಲಿಮೆಂಟು ಕೆನಡಾದಲ್ಲಿ ಸೆಷನ್ನಲ್ಲಿರುವಾಗ ಸ್ಪೀಕರ್ ಅವರಿಗೆ ಹೇಳ್ತಾರೆ, ಈಗ ನಿಮ್ಮ ಟರ್ಮ್ ಮಾತಾಡಿ ಅಂತೇಳಿ ಹೇಳಿಬಿಟ್ಟು ಇವರು ನನ್ನ ಬಗ್ಗೆ ಬರೀ ಅವತ್ತು ಮಾತಾಡಿಬಿಟ್ಟು 2 ಪಾರ್ಟಿಯ ಸದನದಲ್ಲಿದ್ದ 2 ಪಾರ್ಟಿಯವ್ರಿಗೆ ಹೇಳ್ತಾರೆ, ಈಸ್ ಅನ್ ಇನ್ಸ್ಪಿರೇಷನ್ ಟು ಆಲ್ ಅಸ್. ಫ್ಯಾಂಟಾಸ್ಟಿಕ್. ಆ ಸಂದರ್ಭದಲ್ಲಿ ಅಲ್ಲಿ ಪ್ರೀಮಿಯರು, ಓಕೆ, ಕಪಲ್ ಇನ್ನೂ ಕೂಡ ಕೆನಡಾದಲ್ಲಿ ಇದ್ದರೆ ಅವರನ್ನು ಸೋಮವಾರ ದಿವಸ ಪಾರ್ಲಿಮೆಂಟಿಗೆ ಕರೀರಿ, ನಾವು ಅವರನ್ನು ಸನ್ಮಾನ ಮಾಡೋಣ. ಅದು ಕೆನಡಾದಲ್ಲಿ ಅವರ ಹಿಸ್ಟ್ರಿಯಲ್ಲಿ ಮೊಟ್ಟ ಮೊದಲಿಗೆ ಯಾರಿಗೋ ಪಾರ್ಲಿಮೆಂಟಿಗೆ ಕರೆದು ಸನ್ಮಾನ ಮಾಡೋದು ಆ ಭಾಗ್ಯ ನನಗೆ ಸಿಕ್ತು ಅವ್ರದ್ದು. ಇದು ಅದೇ ಇದು ಸರ್ಟಿಫಿಕೇಟ್ ಕೂಡ ಅವರು ಅವತ್ತು ಕೊಟ್ಟಿದ್ದು. ಸರ್, ಇದೇನು ಗ್ರೇಟೆಸ್ಟ್ ಲೀಡರ್ಸ್ ಏಷ್ಯಾ, ಅಮೆರಿಕಾ, ಆಫ್ರಿಕಾ 2023 ಅಂತ ಬರೆದಿದ್ದಾರೆ. ಹಾಂ, ಅದು ಏಷ್ಯಾ 1 ಮತ್ತು ZTV, CNBC, ET Now ಇವರೆಲ್ಲ ಸೇರಿ ಪ್ರತಿ ವರ್ಷ ಯಾರ್ಯಾರು ಅವರನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಅವರಿಗೆ ಗ್ಲೋಬಲ್ NRI ಆಫ್ ದಿ ಇಂಡಿಯನ್ ಆಫ್ ದಿ ಅವಾರ್ಡ್ ಥೈಲ್ಯಾಂಡಲ್ಲಿ ಕೊಡ್ತಾರೆ ಕರೆದು. ಇದಕ್ಕೆ ಮೊದಲು 4 ಜನ ಪಾತ್ರರಾಗಿದ್ದರು, ನಾನು 5ನೇವನು. ಮೊದಲನೇವರು ಸತ್ಯ ನಡೆಯಲ್ಲ, ಮೈಕ್ರೋಸಾಫ್ಟ್ CEO. ಆಮೇಲೆ ಇಂದ್ರಾ ನೂಯಿ, ಪೆಪ್ಸಿಕೋ CEO. 3ನೇದು ನಮ್ಮ ಎಕನಾಮಿಕ್ ಎಕ್ಸ್ಪರ್ಟು, ನೋಬಲ್ ಲಾರೆಟು ನಮ್ಮ ಅಮೃತಾ ಸೇನು.
4ನೇಯವರು ನೀತಾ ಅಂಬಾನಿ, ರಿಲಯನ್ಸ್ ಫೌಂಡೇಶನ್. ಸೊ 5ನೇಯವನು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಅದಕ್ಕೆ ಮುಖಪುಟದಲ್ಲೇ ನಿಮ್ಮ ಫೋಟೋನು ಹಾಕ್ಬಿಟ್ಟಿದ್ದಾರೆ ಸರ್. ಹೌದು. ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲಿ ಇದು ಆಗ್ಲೇ ಹೇಳಿದ್ರಿ ನೀವು ಪೊಲೀಸ್ ಸ್ಟೇಷನ್ ಅನ್ನ ಕಟ್ಕೊಟ್ಟಿರೋ ವಿಚಾರ. ಹೌದು ಸರ್, ಈಗ ಮಂಗಳೂರಲ್ಲಿ ಒಂದು ಕಟ್ತಿದ್ದೀರಲ್ಲ? ಹೌದು, ಅದು ಈಗ ಪ್ರಾರಂಭ ಆಗಿದೆ. ಕಂಕನಾಡಿ ಪೊಲೀಸ್ ಸ್ಟೇಷನ್. ಅದು ಹೋಮ್ ಮಿನಿಸ್ಟ್ರು ಕಾಲ್ ಮಾಡಿ, ನಿಮ್ಮ ಊರು ಮಂಗಳೂರು, ನಮ್ಮ ಇಲಾಖೆಗೆ ನಿಮ್ಮದು ಇಲ್ಲಿ ಹೆಸರಿಲ್ಲ ಅಂದರು. ನಾನು ಹೆಸರು ಕಟ್ಟಿ ಏನು ಮಾಡಬೇಕು, ನಿಮ್ಗೆ ಏನಾಗಬೇಕು ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದರು, ನಮಗೆ ಒಂದು ಕಂಕನಾಡಿ ಪೊಲೀಸ್ ಸ್ಟೇಷನ್ ಆಗಬೇಕು ಅಂತ. ಅದರಿಂದ ನಾನು ಅದನ್ನು ಪ್ರಾರಂಭ ಮಾಡಿದ್ದೀನಿ. ಓಕೆ ಸರ್, ಇದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಏನಿದು? ಹೌದು, ಅದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್. ಅದು ಏನಾಯಿತು, ಇಲ್ಲಿ ನಮ್ಮೊಂದು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಒಬ್ಬರು, ಅವರು ಸತತವಾಗಿ ಒಂದು 4.5 ವರ್ಷ ನನ್ನ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ, ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ NRI ಅಕೌಂಟ್ ಇದ್ದು ಸ್ಟೇಟ್ಮೆಂಟ್ ತಗೊಂಡು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಮಾಡಿದ್ದೀನಿ ಅಲ್ಲೆಲ್ಲ ಹೋಗಿ, ಯಾಕಂದರೆ ನನ್ನ ಹತ್ರ ಎಲ್ಲ ರಿಸೀಟಿಗಳು ಕೆಲವು ಇತ್ತು, ಕೆಲವು ಇರಲಿಲ್ಲ, ಬಟ್ ಯಾವುದು ಅಕ್ನಾಲೇಜ್ಮೆಂಟ್ಗಳಿರಲಿಲ್ಲ. ಅದನ್ನೆಲ್ಲ ಅವರು ಹೋಗಿ 4.5 ವರ್ಷ ಅಂದರೆ ಅವರಿಗೆ ಸಿಗುವ ವೀಕೆಂಡಲ್ಲಿ ಆ ಸಾಧನೆಯನ್ನು ಮಾಡಿ ಅವರೆಲ್ಲ ಕಲೆಕ್ಟ್ ಮಾಡಿದ್ರಿಂದ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಕರ್ನಾಟಕ ಸರ್ಕಾರದ 24 ಇಲಾಖೆಗಳಿಗೆ, ಬರೀ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ಅದೊಂದು ಪೊಲೀಸ್ ಇಲಾಖೆಗೆ, ಕಂದಾಯ ಇಲಾಖೆಗೆ ಅಥವಾ ಹಾರ್ಟಿಕಲ್ಚರ್ ಇಲಾಖೆಗೆ, PWD ಇಲಾಖೆಗೆ, ಸ್ಪೋರ್ಟ್ಸ್ ಇಲಾಖೆಗೆ, ಗ್ರಾಮ ಪಂಚಾಯಿತಿಗಳ ಬಿಲ್ಡಿಂಗ್ಸ್ಗಳು, ಅವರಿಗೆ ಬೇಕಾದ ಸೌಕರ್ಯಗಳು, ಈ ಥರ ಅನೇಕ, ಜುಡಿಷರಿಗೆ, ಹೀಗೆ ಪ್ರತಿಯೊಂದು ಇಲಾಖೆ ಮಾಡಿದ್ದು. ಅವರೊಂದು 24 ಇಲಾಖೆಗಳಿಗೆ ನೀವು 35 ವರ್ಷಗಳಿಂದ ಇಷ್ಟೆಲ್ಲ ಮಾಡಿರೋದು ಇದೊಂದು ದಾಖಲೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಅದನ್ನು ಎಂಟ್ರಿ ಮಾಡಿ ಈ ಸರ್ಟಿಫಿಕೇಟನ್ನು, ಅದು ಲಂಡನ್ ಪಾರ್ಲಿಮೆಂಟಲ್ಲಿ ಹೌಸ್ ಆಫ್ ಕಾಮನ್ಸಲ್ಲಿ ಅನೌನ್ಸ್ ಮಾಡಿದರು. ಓಕೆ, 28 ಸೆಪ್ಟೆಂಬರ್ 2022. ನನಗೆ ಅದು ರಿಸೀವ್ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ. ಆದರೂ ಅಲ್ಲಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ 5 ಟೈಮ್ಸ್ ಬೆಂಗಳೂರಿಗೆ ಬಂದು 3 ರಾಜಕೀಯ ಪಕ್ಷದವರು ಜೊತೆ ಸೇರಿ ಕಾರ್ಯಕ್ರಮನಿಟ್ಟು ನನಗೆ ಅದನ್ನು ಪ್ರದಾನ ಮಾಡಿದರು. ಅದರದ್ದು ಬುಕ್ಕು ನಿಮಗೆ ಕೊಡ್ತೀನಿ, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ದು. ಇದು ಅವರು ನನಗೆ ಪ್ರಶಸ್ತಿ ಕೊಡುವಾಗ ನಂದು ಎಲ್ಲ ಏನೇನು ನಾನು ಮಾಡಿದ್ದೀನಿ ಅದನ್ನು ಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ. ಸರ್, ನಿಮಗೆ ಮಂಗಳೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಬಂದಿರೋದು ಗೊತ್ತಿದೆ. ಇದು ಏನು ಯುರೋಪಿಯನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ? ಬನ್ನಿ. ದಿಸ್ ಈಸ್ 55ನೇ ಪ್ರಪಂಚದಲ್ಲೇ 55ನೇ ರ್ಯಾಂಕ್ ಹೋಲ್ಡಿಂಗ್ ಯುರೋಪಿಯನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ. ಅವರು ನನಗೆ ಕರೆದು, ನಿಮಗೆ ಪ್ರೊಫೆಷನಲ್ ಡಾಕ್ಟರೇಟ್ ಕೊಡ್ತೀವಿ ಅಂತ ಹೇಳಿದರು. ಓಕೆ, ನಾನು ಥಿಯಸಿಸ್ ಯಾವುದು ಬರೆದಿಲ್ಲ, ಮತ್ತಿದೇನು, ಹೇಗೆ ನನಗೆ ಪ್ರೊಫೆಷನಲ್ ಡಾಕ್ಟರೇಟ್ ನಾನು ಕ್ವಾಲಿಫೈ ಆದೆ ಅಂತ. ಅದಕ್ಕೆ ಅವರು ಸುಮಾರು ವರ್ಷಗಳಿಂದ ಅವ್ರದ್ದು ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿದು ಚರ್ಚೆಗಳು ಬಗ್ಗೆ ಎಲ್ಲ ವಿವರಿಸಿ ಹೇಳಿಬಿಟ್ಟು, ಪ್ರೊಫೆಷನಲ್ ಡಾಕ್ಟರೇಟ್ಸ್ ನಾರ್ಮಲಿ ಥಿಯಸಿಸ್ ಮೇಲೆ ಇದೆ, ಅದು ಟೆಸ್ಟ್ ಆಫ್ ಟೈಮಿಗೆ ಸಂಬಂಧ ಒಳಪಡುತ್ತೆ. ಓಕೆ, ವರಾಜ್ ನಿಮ್ಮದು ದೀರ್ಘಕಾಲದ್ದು ಏನು ನೀವು ಸಮಾಜ ಸೇವೆ ಮಾಡಿದ್ದೀರಿ, ಅದರ ದಾಖಲೆಗಳು ಏನಿದೆ, ಇದು ಇನ್ನು ಮತ್ತೆ ಯಾರು ಟೆಸ್ಟ್ ಆಫ್ ಟೈಮ್ ಅಥವಾ ಪ್ರೂವ್ ಮಾಡುವ ಅಗತ್ಯ ಇಲ್ಲ. ಅದು ಇರೋದರಿಂದ ವಿ ಆರ್ ಮೋರ್ ಕ್ವಾಲಿಫೈಡ್ ಟು ಗಿವ್ ಯು ದಿ ಪ್ರೊಫೆಷನಲ್ ಡಾಕ್ಟರೇಟ್. ಫ್ಯಾಂಟಾಸ್ಟಿಕ್ ಅಂತ ಹೇಳಿ ನನಗೆ ಅದವರು ಕೊಟ್ಟಿರುವ. ಈ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳಿಗೆ ಖಂಡಿತವಾಗಿಯೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅದರದ್ದೇ ಆದಂಥ ಘನತೆ ಇದೆ, ಗೌರವ ಇದೆ. ಆದರೆ ವೈಯಕ್ತಿಕವಾಗಿ ಸರ್ ನಾನು ಹೇಳೋದು, ಇದು ನೋಡಿದಾಗ ಭಯಂಕರ ಖುಷಿ ಆಯ್ತು ಸರ್. ಹೌದು, ಇದು ನಮ್ಮ ರಾಜ್ಯದ, ಈಗ ನನಗೆ ಒಂದು 50-60 ಏನು ಈಗ ಎಲ್ಲ ಪ್ರಶಸ್ತಿಗಳು ಬಿರುದುಗಳು ಏನು ಸಿಕ್ಕಿದೆಯೋ ಅದು ಒಂದು ಲೆಕ್ಕಕ್ಕಾದರೆ, ನನ್ನ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನನ್ನನ್ನು ಗುರುತಿಸಿ ಕರೆದು ಈ ಕರ್ನಾಟಕ ರಾಜ್ಯೋತ್ಸವವನ್ನು ಪಡ್ಕೊಳ್ಳೋದು ಉಂಟಲ್ಲ, ನಿಜ, ಅದು ಒಂದು ದೊಡ್ಡ ಪ್ರಶಸ್ತಿ ಅಂತ ಹೇಳ್ಬೋದು. ಇದು 2017ರಲ್ಲಿ ಬಂತಲ್ವಾ? 2017ರಲ್ಲಿ. ಹೌದು. ಇಲ್ಲ, ಅದರ ಮೊದಲು ಒಂದು ಸಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿಠಲ್ ಮೂರ್ತಿಯವರು ಕನ್ನಡ ಕಲ್ಚರ್ ಇದ್ದಾಗಲೂ ಕೂಡ ಮಾಡಿದರು. ಆವಾಗ ನಾನು ಹೇಳಿದೆ, ಇಲ್ಲ ಇದು ಬೇರೆಯವರಿಗೆ ಕೊಡಿ, ನನಗೆ ಇನ್ನೂ ಸಾಧನೆ ಮಾಡೋದಕ್ಕೆ ಉಂಟು ಅಂತ ಹೇಳ್ಬಿಟ್ಟು. ಅದು ಅವರ ರೆಕಾರ್ಡಲ್ಲಿ ಇರ್ಬೋದು ಬಹುಶಃ. ಓಕೆ, ಹೌದು, ಅದು ಭಾಳ 2006-2007ರಲ್ಲಿ. ಇದಾದರೆ 10 ವರ್ಷದ ನಂತರ. ಓಕೆ ಸರ್, ಈಗ ನಾವು ಲೊಕೇಶನ್ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ನಿಮಗೆ ಅಮೆರಿಕ ಅಧ್ಯಕ್ಷರು ಟ್ರಂಪ್ ಅವರು 2-3 ಸಲ ಕರೆದ್ರಲ್ವಾ ಸರ್? ಅಲ್ಲಿ ಏನು ಮಾತುಕತೆ ಆಯಿತು?
3 ಸಲ ಆದರೆ 2017ರಲ್ಲಿ ಅವರು ಫಸ್ಟ್ ಸರ್ತಿ ಕರೆಯುವಾಗ ಜನವರಿ 20ಗೆ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. 12 ದಿವಸದಲ್ಲೇ 2 ಫೆಬ್ರವರಿ 2017ರಲ್ಲಿ ನಾನು ಒಬ್ಬ ಡೆಲಿಗೇಟು ಸೆಲೆಕ್ಟೆಡ್ ಡೆಲಿಗೇಟನ್ನು ಕರೆದಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳ್ಬಿಟ್ಟು. ಮತ್ತು 2018ರಲ್ಲೂ ಕೂಡ 8 ಫೆಬ್ರವರಿ ಕರೆದ್ರು. ಅದರ ನಂತರ 19ರಲ್ಲೂ ನನಗೆ ಪ್ರತಿ ವರ್ಷ ಅವರು ಒಂದು ಆ ಪದ್ಧತಿಯನ್ನು ಇಟ್ಟಿದ್ದಾರೆ. ಬಾಕಿ ದೇಶದ ಪ್ರಧಾನಿಗಳು ಪ್ರೆಸಿಡೆಂಟ್ಗಳನ್ನು ಕರೆಯುವ ಮೊದಲು ಕೆಲವು ಡೆಲಿಗೇಟ್ಸ್ ಸೆಲೆಕ್ಟೆಡ್ ಡೆಲಿಗೇಟ್ಸು ಇದು ವೈಟ್ ಹೌಸಿಂದ ರೆಪ್ರೆಸೆಂಟೇಟಿವ್ಸು ಮತ್ತು ಸೆನೆಟರ್ಸ್ 10 ಜನ 20 ಜನ ಸೆಲೆಕ್ಟ್ ಮಾಡಿ ನಮ್ಮನ್ನು ಕರೆಯುವ ಪದ್ಧತಿ ಅದು. ಸೊ ಅಲ್ಲಿ ಆಗಿನ ಸಂದರ್ಭದಲ್ಲಿ ಎಲ್ಲ ಮಾತುಕತೆಗಳು ನೋಡಿದರೆ ನಾವು ಪರಸ್ಪರ ಒಬ್ಬರಿಗೊಬ್ಬರಿಗೆ ಪ್ರೀತಿಸಬೇಕು, ಪರಸ್ಪರ ಒಬ್ಬರಿಗೊಬ್ಬರಿಗೆ ಹೆಲ್ಪ್ ಮಾಡಬೇಕು, ಲವ್ ದ ನೇಬರು, ಅದು ಇದು. ಕೆಲವು ನಾನು ನೋಡಿದರೆ ಅವರು ಮಾತಾಡಿದ್ದು ಬೇರೆ, ಇಲ್ಲಿ ಯುದ್ಧಗಳು ಮತ್ತು ಅವೆಲ್ಲ ನೋಡಿದಾಗ ನನಗೆ ಅದು ಹಿಡಿಸೋದಿಲ್ಲ. ಬಟ್ ಏನೇ ಆಗಲಿ ನಮಗೆ ಒಳ್ಳೆಯದನ್ನೇ ಹೇಳಿ ಕಳಿಸಿದ್ದಾರೆ. ಸೊ ಅದರಿಂದ ಅವ್ರು ಏನು ಮಾಡ್ತಾರೆ ಅಂತ ನೋಡುವ ಬದಲು ನಮಗೆ ಏನು ಉಪದೇಶ ಮಾಡಿದ್ದಾರೆ ಅದು ಮುಖ್ಯವಾಗಿದೆ. ಸರ್, ಈಗ ಈ ಕಾಸ್ಟ್ಯೂಮಲ್ಲಿ ಒಂದು ಒರಿಜಿನಲ್ ಟ್ರೇಡ್ ಮಾರ್ಕ್ ನಿಮ್ಮದು ಲುಕ್ ಬಂತು. ಹ್ಯಾಟ್ ನಿಮ್ಗೆ ಇಷ್ಟ ಅಲ್ವಾ? ಬನ್ನಿ ನಡೀತಾ ಮಾತಾಡೋಣ. ಯಾಕೆಂದ್ರೆ ಹ್ಯಾಟು ಇಷ್ಟ ಅಂತ ಹೇಳಿದ್ರೆ ನನ್ನ ಕೂದಲು ಆ ಥರ ಇದೆ, ಗಾಳಿ ಬಂದರೆ ಹಾರುತ್ತೆ, ಅದನ್ನು ಕವರ್ ಮಾಡೋದಕ್ಕೆ ನಾನು ಹಾಕ್ತಾ ಇರೋದು. ರೈಟ್ ಸರ್. ಅದೇ ಅವಾರ್ಡ್ಸ್ಗಳ ಬಗ್ಗೆ ನಾವು ಒಳಗಡೆ ಮಾತಾಡ್ತಿದ್ವಿ. ನೀವು ಹಲವು ಪ್ರಥಮಗಳಿಗೆ ಸಾಕ್ಷಿ ಆಗ್ತೀರಾ. ನಾನೊಂದೆರಡು ಇಲ್ಲಿ ಉಲ್ಲೇಖ ಮಾಡಬೇಕು. 2015ರಲ್ಲಿ PM ಆಫ್ ಆಸ್ಟ್ರೇಲಿಯಾ ಆಫೀಸಿಂದ ಇವರಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಅವಾರ್ಡ್ ಫಾರ್ ಲೀಡರ್ಶಿಪ್ ಇನ್ ಸರ್ವಿಸ್ ಎಕ್ಸಲೆನ್ಸ್ ಅಂತ ಒಂದು ಬರುತ್ತೆ. ಅದು 80 ದೇಶಗಳಿಂದ ಇವರೊಬ್ಬರನ್ನೇ ಆಯ್ಕೆ ಮಾಡ್ತಾರೆ, ಅದು ಕೂಡ ಫಿಲಾಂಥ್ರಫಿ ಕ್ಯಾಟಗರಿನಲ್ಲಿ. ಆಮೇಲೆ ಸರ್, ಟೈಮ್ಸ್ ನೌ ಮತ್ತು ICICI ಬ್ಯಾಂಕ್ ಅವರು ಜಂಟಿಯಾಗಿ ಮಾಡಿರುವಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಗ್ಲೋಬಲ್ NRI ಇನ್ ಫಿಲಾಂಥ್ರಫಿ ಅವಾರ್ಡ್, ಅಲ್ಲಿ 110 ರಾಷ್ಟ್ರಗಳಲ್ಲಿ ನಿಮ್ಮೊಬ್ಬರನ್ನ ಆಯ್ಕೆ ಮಾಡ್ತಾರೆ. ಸರ್, ಇದು ಈ ಕ್ಯಾಟಗರಿಯಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಅದು ಅವ್ರ ಹತ್ರನೇ ಕೇಳಬೇಕು. ಯಾಕೆಂತ ಹೇಳಿದರೆ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಅದು ಇಂಟರ್ನೆಟ್ಟು, ಗೂಗಲ್ಲು, ಮೆಟೀರಿಯಲ್ ಅವೈಲಬಲ್ ಟು ದೆಮ್, ಬೇಸ್ಡ್ ಆನ್ ದ್ಯಾಟ್ ಅದು ಯಾರೂ ಅಪ್ಲೈ ಮಾಡೋ ಹಾಗಿಲ್ಲ. ಬಟ್ ಇವ್ರದ್ದು ಟೈಮ್ಸ್ ನಾವು ಮತ್ತು ICICIದ್ದು ಅವರು ಯಾರೋ ನನ್ನ ಪರವಾಗಿ ಎಲ್ಲ ಫೀಡ್ ಮಾಡಿದ್ರಿಂದ ಅವರಿಗೆ ಅದು ಎಲ್ಲ ದೇಶಗಳಿಂದ ಸೆಲೆಕ್ಷನಲ್ಲಿ ಫಿಲಾಂಥ್ರಪಿಯಲ್ಲಿ ಹೌದು ನನ್ನ ಒಬ್ಬರಿಗೆ, ಮತ್ತು ಸ್ಪೋರ್ಟ್ಸಲ್ಲೂ ಕೂಡ ಒಬ್ಬರಿಗೆ ಪಂಕಜ್ ಅದ್ವಾನಿಗೆ ಕೊಟ್ಟರು. ಬಾಕಿ ಎಲ್ಲ ಅವಾರ್ಡ್ಗಳು ಹಂಚೋದ್ರು. ಈವನ್ ಇಸ್ರೋ 106 ಉಡಾವಣೆಗಳಿಗೆ ಇದು ಮಂಗಳಯಾನ ಇವೆಲ್ಲ ಏನು ಗಗನ ಉಡಾವಣೆಗಳಲ್ಲಿ 3 ಜನ ಪ್ರೆಸಿಡೆಂಟ್ಗಳಿಗೂ ಹಂಚಿ ಹೋಗಿದೆ. ಸೊ ಇದು ಏನೋ ಒಂದು ರೀತಿಯಲ್ಲಿ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಅವರಿಗೆ ಬೇರೆ ಫಿಲಾಂಥ್ರಪಿಗಳು ಸಿಕ್ಕಲಿಲ್ಲ, ಅದರಿಂದ ಭಾಗ್ಯ ನನಗೆ ಬಂತು ಅಷ್ಟೇ. ಆಗಲಿ ಸರ್. ಸರ್, ಈಗ ಜಸ್ಟ್ ಔಟ್ ಆಫ್ ದ ಟಾಪಿಕ್ ತಕ್ಷಣಕ್ಕೆ ಈಗ ನಂಗೆ ಹೊಳಿತು, ನಿಮ್ಮ ಬದುಕಲ್ಲಿ ನಾನು ಇಂಥ ವ್ಯಕ್ತಿಯನ್ನು ಭೇಟಿ ಆಗಬೇಕು ಅಂತೇನಾದರೂ ಇದೆಯಾ? ಮೀಟ್ ಮಾಡಬೇಕು ಅಂತ ಆ ರೀತಿ ನಾನು ಎಂದೂ ಬೈಕೇನು ಇಟ್ಟಿಲ್ಲ. ಬಟ್ ಹಾಗಾಗಿ ನನಗೆ ಅನೇಕ ಅವಕಾಶಗಳು ಸಿಕ್ತು. ಈಗ ಅಮೆರಿಕನ್ ಪ್ರೆಸಿಡೆಂಟು, ಮೋಸ್ಟ್ ಬಲಿಷ್ಠ ರಾಷ್ಟ್ರ, ಅವರ ಪ್ರೆಸಿಡೆಂಟು ಒಂದು ಔತಣಕೂಟಕ್ಕೆ ಕರೆದಾಗ ಭೇಟಿಯಾಗೋದು. ನಮ್ಮ ಇಂಡಿಯನ್ ಪ್ರೆಸಿಡೆಂಟು ಅಬ್ದುಲ್ ಕಲಾಂ ಅವರು ಬಾರೇನಿಗೆ ಬಂದು ನನಗೆ ಅವಾರ್ಡ್ ಕೊಡೋದು. ಹೌದು, ಸೆಂಟಿನರಿ ಅವಾರ್ಡ್ ಅವರಲ್ಲಿ ಬಂದು ಕೊಟ್ಟರು ನನಗೆ. ಸೊ ಮತ್ತು ಅಂದಿನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟ್ರು LK ಅದ್ವಾನಿಯವರು ಮಂಗಳೂರಿಗೆ ಬಂದು ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಆಮೇಲೆ ನಮ್ಮ ಅಂದಿನ ಪ್ರೆಸಿಡೆಂಟು ಪ್ರತಿಭಾ ಪಾಟೀಲ್ರವರು ಮಂಗಳೂರಿಗೆ ಕೊಂಕಣಿ ಪ್ರೋಗ್ರಾಮಿಗೆ ಬಂದಾಗ ನಾನು ಆ ಕಾರ್ಯಕ್ರಮದ ಚೇರ್ಮನ್ ಆಗಿ ಅವರಿಗೆ ವೆಲ್ಕಮ್ ಮಾಡುವ ಭಾಗ್ಯ ನನಗೆ ಸಿಕ್ಕಿತ್ತು. ಸೊ ಈ ಥರ ಅನೇಕ ದೇಶಗಳಲ್ಲಿ. ಮತ್ತು ತಾವು ಈಗಾಗಲೇ ನೋಡಿದ್ರಿ ಕೆನಡಾದ ಪಾರ್ಲಿಮೆಂಟ್, ಅದು ಹಿಸ್ಟಾರಿಕ್, ಅದು ಇದುವರೆಗೆ ಯಾರಿಗೂ ಮಾಡಿರಲಿಲ್ಲ. ನಮ್ಮ ದಂಪತಿಗಳನ್ನು ಕರೆದು ಅಲ್ಲಿ ಸನ್ಮಾನ ಮಾಡಿದರು ಕೆನಡಾದ ಪಾರ್ಲಿಮೆಂಟಲ್ಲಿ, ಆಸ್ಟ್ರೇಲಿಯಾ. ಮತ್ತು ಇದು ಹೌಸ್ ಆಫ್ ಲಾರ್ಡ್ಸಲ್ಲಿ, ಅದು ಇಂಪಾರ್ಟೆಂಟು. ಹೌಸ್ ಆಫ್ ಲಾರ್ಡ್ಸಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ನಮ್ಮ ಹಿಂದಿನ ಮೋಸ್ಟ್ ಕ್ರೆಡಿಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ MN ವೆಂಕಟಾಚಲನವರು ಸೈನ್ ಮಾಡಿದ್ದಾರೆ ಡಿಸ್ಟಿಂಗ್ವಿಶ್ ಫೆಲೋಶಿಪ್ ಸರ್ಟಿಫಿಕೇಟ್ಗೆ. ನನ್ನನ್ನು ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ಗಳಿಗೆ 20 ದೇಶದಿಂದ ಜೊತೆಗೂಡಿಸಿರುವ ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ಗಳಿಗೆ
ಐ ಮೀನ್ ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ ಇದಕ್ಕೆ ನನಗೆ ಡಿಸ್ಟಿಂಗ್ವಿಷ್ ಫೆಲೋಶಿಪ್ ಅಡ್ಮಿಟ್ ಮಾಡಿದ್ದಾರೆ. ಅದನ್ನು ಹೌಸ್ ಆಫ್ ಲಾರ್ಡ್ಸ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ನನಗೆ ಕೊಟ್ಟರು. ಅಲ್ಲಿ ಡಿಜಿಟಲ್ ಎಕಾನಮಿ ಮಿನಿಸ್ಟರು ಮತ್ತು ಅಲ್ಲಿ ಲಂಡನ್ ಮೇಯರು ಆ್ಯಂಡ್ ದೆನ್ ಲೆಫ್ಟಿನೆಂಟ್ ಜನರಲ್ ಸುರೇಂದ್ರನಾಥ್ ಅವರು 3 ಜನ ಸೇರಿ ನನಗೆ ಅಲ್ಲಿ ಸನ್ಮಾನ ಮಾಡಿದರು. ಸರ್, ನಿಮಗೆ ಈ ಥರ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ? ಉದ್ಯಮ ಮತ್ತು ಫಿಲಾಂಥ್ರಪಿ ಬಿಟ್ಟು ನಾನು ಯಾವುದೂ ಕ್ಷೇತ್ರಕ್ಕೆ ಹೋಗಿಲ್ಲ. ರಾಜಕೀಯ ಅಂತೂ ತಿರುಗಿನೂ ನೋಡಿಲ್ಲ. ನನಗೆ ಬಂದ ಅವಕಾಶಗಳನ್ನು ನಮ್ರತೆಯಿಂದ ನಾನು ತಿರಸ್ಕರಿಸಿದ್ದೇನೆ. ಹೌದು, ಒಂದು MLC ಆಫರ್ ಇತ್ತು. ಆವಾಗ ನಮ್ಮ ಸಮುದಾಯಕ್ಕೆ ಅಂತೇಳಿ ಒಂದು ಆಸ್ಕರ್ ಫರ್ನಾಂಡಿಸ್ ಅವರು ಇವರು SM ಕೃಷ್ಣ ಅವರಿದ್ದ ಸಂದರ್ಭದಲ್ಲಿ ಆವಾಗ ನಾನು ಧನ್ಯವಾದ ಹೇಳಿ ಅದನ್ನು ತಗೊಳ್ಳಿಲ್ಲ. ಮತ್ತು ಕುಮಾರಸ್ವಾಮಿ ಅವರು, ಧರ್ಮೇಗೌಡರು, ಭೋಜೇಗೌಡರು ಎಲ್ಲ ಕಾಲ್ ಮಾಡಿ ರಾಜ್ಯಸಭಾ ನಾವು ಕೊಡ್ತಾ ಇದ್ದೀವಿ ನಿಮಗೆ, 17 ಸೀಟು ನಮ್ಮ ಹತ್ರ ಇದೆ, 23 ಸೀಟು ಕಾಂಗ್ರೆಸ್ ಹತ್ರ ಇದೆ, 39 ಸೀಟು ಸಾಕು, ಕಾಂಗ್ರೆಸ್ನಲ್ಲಿ ನಿಮಗೆ ಒಪ್ತಾರೆ, ತಗೊಳ್ಳಿ ಅಂದರು. ನಾನು ಹೇಳಿದೆ ಥ್ಯಾಂಕ್ ಯು ವೆರಿ ಮಚ್, ಯಾರಿಗಾದರೂ ಬೇರೆಯವ್ರಿಗೆ ಕೊಡಿ, ಯಾಕಂದರೆ ನನ್ನ ಮಿಷನ್ನೇ ಬೇರೆ, ನಾನು NRI, ಇದು ನನ್ನ ಕೈಲಿ ಸಾಧ್ಯ ಇಲ್ಲ, ಅದರಿಂದ ಕ್ಷಮಿಸಿ ಅಂದೆ. ಮತ್ತೊಂದು ಅವಕಾಶ ಅಂದರೆ ಶ್ರೀ ಯಡಿಯೂರಪ್ಪರವರು ಮತ್ತು ಕಲ್ಲಡ್ಕ ಪ್ರಭಾಕರ ಭಟ್ರವರು ಮಾತಾಡಿ ಮಿನಿಸ್ಟರ್ಶಿಪ್ ಒಂದು ಮುಸ್ಲಿಮಿಗೆ ಕೊಡೋದು, ಅದರಲ್ಲಿ ಇವರು ತಗೊಂಡ್ರು ಇಮ್ಮಿಡಿಯೇಟಾಗಿ ಮುಮ್ತಾಜ್ ಅಲಿ ಖಾನ್, ಒಂದು ಕ್ರಿಶ್ಚಿಯನಿಗೆ ಕೊಡೋದು ಅಂದ್ಬಿಟ್ಟು ಲಲಿತ್ ಕುಮಾರ್ ಕಟೀಲ್ರವರು, ರಾಮಚಂದ್ರ ಬೈಕಂಪಾಡಿ, ಆಮೇಲೆ ಇವರು ಜಗದೀಶ್ ಅಧಿಕಾರಿ ಎಲ್ಲ ಇಲ್ಲಿ ಬಂದಾಗ ಅವರು ಈ ರೀತಿ ನಿರ್ಧಾರ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್, ನೀವು ಮಾಡಿದ್ದು ನಾನು ಒಪ್ಕೊಳ್ತೀನಿ. ಆದರೆ ಅದನ್ನು ನೀವು ಮರಿಯಮ್ಮ ಥೋಮಸ್, ನಿಮ್ಮ BJP ಕಾರ್ಪೊರೇಟರ್ ಏನಿದ್ದಾರೆ ಅವರು ಅಡ್ವೊಕೇಟ್, ಅವರಿಗೂ ಕೊಡಿ ಅಂದೆ. ಅದು ಆಮೇಲೆ ಅವರಿಗೂ ಕೊಡಲಿಲ್ಲ, ಬಟ್ ಇಟ್ ಡಸಂಟ್ ಮ್ಯಾಟರ್. ಬಟ್ ಆಫರ್ ಬಂದಿತ್ತು ನನ್ನ ಭಾಗ್ಯದಲ್ಲಿ. ಬಟ್ ಅದು ನನಗೆ ಒಂದು ರೀತಿಯಲ್ಲಿ ನನ್ನ ಮಿಷನ್ನೇ ಬೇರೆ ಇದ್ದಿದ್ದರಿಂದ ನಾನು ಅದನ್ನು ಪಡ್ಕೊಳ್ಳೋಕೆ ಹೋಗಿರಲಿಲ್ಲ. ಅದರಿಂದ ಈ ಕ್ಷೇತ್ರ ಬಿಟ್ಟು ನಾನು ಎಲ್ಲೂ ಬೇರೆ ಹೋಗಿಲ್ಲ. ಹಿಂದೆ ನಂದು ಫಾರ್ಮರ್, ಕೃಷಿ. ಅದರಿಂದ ನೀವು ನೋಡ್ಬೋದು ಇಲ್ಲಿ ಈ ಜಾಗದಲ್ಲಿ ನಾನು ಏನು ಸೃಷ್ಟಿ ಮಾಡಿದ್ದೀನಿ, ಹಸಿರು. ಅದು ಇಲ್ಲಿ ನೀಲಗಿರಿ ಕಾಡಿತ್ತು, ಇದು ಅದನ್ನು ಕಂಪ್ಲೀಟಾಗಿ ಪರಿವರ್ತನೆ ಮಾಡಿ ಈಗ ಮೋರ್ ದ್ಯಾನ್ 10,000 ನಾನು ಟ್ರೀಸು ಇಲ್ಲಿ ನೆಟ್ಟಿದ್ದೀನಿ. ಹೌದು, ಪರಿಸರ ಸಾಧಿಸಿದ್ದು ಬೆಟ್ಟದಷ್ಟು ಸರ್. ಒಂದು ಸಾಧನೆಯೂ ಆಯಿತು, ಸಾರ್ಥಕತೆ ನಿಮ್ಮ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ. ಈಗ ಮುಂದೇನು ಅಂತ ಬನ್ನಿ. ಸಾಧಿಸಿದ್ದು ಬೆಟ್ಟದಂತೆ ಯಾವುದೂ ಆಗಿಲ್ಲ ಅಂತೀರಾ? ಅದು ಮುಂದೆನೂ ಕೂಡ ಈಗ ಹೇಗೆ ನಾನು ನಡೆದು ಬಂದ ದಾರಿ ಇದೆಯೋ ಅದರಂತೆಯೇ ನಾನು ಮುಂದುವರಿಸಬೇಕು. ಆವಾಗ ಮಾತ್ರ ನಾನು ನಡೆದಂತೆ ನುಡಿಯೋದಕ್ಕೆ ನನಗೆ ನೈತಿಕ ಹಕ್ಕು ಇರುತ್ತೆ, ಯಾರಿಗಾದರೂ ಅಡ್ವೈಸ್ ಮಾಡೋದಕ್ಕೆ ಹಕ್ಕಿರುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ನಮ್ಮ ನಾಯಕರುಗಳು ಸ್ಟೇಜ್ ಮೇಲೆ ಬಂದು ಅವರ ಹಾಗೆ ಆಗಿ ಇವರ ಹಾಗೆ ಆಗಿ ಮಾಡೋದು, ಮಹಾತ್ಮ ಗಾಂಧಿಯವರಿಗೋ ಅಥವಾ ವಲ್ಲಭಾಯಿ ಪಟೇಲ್ರವರಿಗೋ ಅಥವಾ ತಿಲಕರವರಿಗೋ ಅವರ ಹೆಸರುಗಳು ಹೇಳ್ತಾರೆ ಹೊರತು ಎದೆ ತಟ್ಟಿ ನನ್ನ ಹಾಗೆ ಆಗಿ ಅಂತ ಹೇಳುವ ನಾಯಕರುಗಳು ನಾನು ಇನ್ನೂ ಕೂಡ ನೋಡಿಲ್ಲ. ಸೊ ನನಗೆ ಅದರಿಂದ ನಾನೇನು ನಡೆದು ಬಂದ ದಾರಿ ಇದೆಯೋ ಅದರಂತೆ ನಾನು ನುಡಿದು ಇತರರಿಗೆ ಒಂದು ಪ್ರೇರಣೆ ಸಿಗೋದಾದರೆ ನಮ್ಮ ಸಮಾಜಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ. ಖಂಡಿತ. ಸೊ ಅದು ಒಂದು ಭಾವನೆಯಿಂದಲೇ ನಾನು ಮುಂದುವರಿತೇನೆ ಹೊರತು ಇನ್ನು ಯಾವುದೂ ನಾನು ಬೇರೆ ಉದ್ದೇಶಗಳು ಯಾವುದೂ ಇಲ್ಲ. ಎಸ್, ನಮ್ಮೂರು ನಿಮ್ಮೂರು ಮಂಗಳೂರನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಪ್ರಶ್ನೆ ಸರ್, ಮಂಗಳೂರಿನ ಆರ್ಥಿಕತೆಗೆ ನಿಮ್ಮ ಸಲಹೆ? ಮಂಗಳೂರು ಯಾವಾಗಲೂ ಆರ್ಥಿಕತೆಯಲ್ಲಿ ಶೀಘ್ರತೆಯಿಂದ ಬೆಳೆದು ಅಲ್ಲಿ ಅತಿ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು, ಇಂಡಸ್ಟ್ರೀಸ್ಗಳು ಬರಬೇಕಾಗಿತ್ತು. ದುರದೃಷ್ಟವಶಾತ್ ಅಲ್ಲಿ ಸಾಮರಸ್ಯ, ಕಮ್ಯುನಲ್ ಹಾರ್ಮನಿ ಏನಂತ ಹೇಳ್ತೀವಿ, ಅದು ಕುಂದುತ್ತಾ ಬರ್ತಾ ಇದೆ. ಕೆಲವರು ಸಂಕುಚಿತ ಮನೋಭಾವನೆ ಉಳ್ಳವರು, ನಾವು ಹೇಳ್ತೀವಿ ಫಂಡಮೆಂಟಲಿಸ್ಟು, ಫೆನೆಟಿಕ್ಸು, ಫ್ಯಾಸಿಸ್ಟು ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಜಾತಿಯಲ್ಲೂ ಇದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಅದು ಹೆಚ್ಚಾಗಿ ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ಒಂದು ರೀತಿಯಲ್ಲಿ ಸಮಾಜದ ಶೀಘ್ರತೆಯ ಆರ್ಥಿಕ ಬೆಳವಣಿಗೆಗೆ ಅದನ್ನು ತಡೆ ಹಾಕ್ತಾ ಇದ್ದಾರೆ. ಇನ್ವೆಸ್ಟರ್ಸ್ಗಳು ಅಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆದರ್ತಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಇಲ್ಲಿ ಒಂದು ಗಲಾಟೆಗಳು ನಡೀತಾ ಇರುತ್ತೆ. ಹುಡುಗ ಹುಡುಗಿ ಜೊತೆಯಲ್ಲಿ ಹೋಗಿ ಎಲ್ಲೋ ರೆಸ್ಟೋರೆಂಟಲ್ಲಿ ಊಟ ಮಾಡಿದರೆ ಅದು ಒಂದು ಇಶ್ಯೂ ಆಗುತ್ತೆ ಅಲ್ಲಿ. ಅದರಿಂದ ಅಲ್ಲಿ ಗಾಜು ಎಲ್ಲ ಒಡೆದಾಕ್ತಾರೆ. ನಿಮಗೆ ಗೊತ್ತಿದೆ, ಅನೇಕ
ಘಟನೆಗಳು ಅಲ್ಲಿ ನಡೆದಿದೆ ಅಲ್ಲ, ಇದು ಒಂದು ನನಗೆ ಭಾಳ ದುಃಖ ಅನ್ನಿಸ್ತದೆ. ನಮ್ಮ ಇಂಥ ಒಂದು ಸುಂದರವಾದ ಮಂಗಳೂರು ಎಲ್ಲ ಸೌಕರ್ಯಗಳು ಇದ್ದು, ಪೋರ್ಟು ಇದೆ, ಏರ್ಪೋರ್ಟ್ ಇದೆ, ರೈಲ್ವೇಸ್ ಇದೆ, ಹೈವೇಸ್ಗಳಿದೆ, ಎಲ್ಲ ಇದ್ದು, ಇಷ್ಟೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಇಷ್ಟೊಂದು ಬ್ಯಾಂಕ್ಸ್ಗಳು ಅಲ್ಲಿಂದ ಪ್ರಾರಂಭ ಆದವು, ಅವೆಲ್ಲ ಕೀರ್ತಿಯ ಇದ್ದರೂ ಕೂಡ ಅಲ್ಲಿ ಆರ್ಥಿಕತೆಯಲ್ಲಿ ಮುಂದುವರೆದೇ ಇಲ್ಲ. ಅದು ಬೈಕಂಪಾಡಿಗೆ ಹೋಗಿ ಅಲ್ಲಿ ಯಾವ ಇಂಡಸ್ಟ್ರಿಗಳು ಪೇಂಟ್ಗಳು ಮಾತ್ರ ಮಾಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದಾವೆ. ಸೊ ಅದು ಬದಲಾವಣೆ ಆಗಬೇಕಾದ್ರೆ ನಮ್ಮ ಅಲ್ಲಿರುವ ಯುವಕರು ಮತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ಅವರು ಇದರ ಬಗ್ಗೆ ಯೋಚನೆ ಮಾಡಬೇಕು. ಅದು ಮಂಗಳೂರು ನನ್ನ ಮನೆಗೆ ಅಲ್ಲಿ ದುಬೈಗೂ ಕೂಡ ಇಲ್ಲಿ ಕೂಡ ನಿರಾನಿ ಅವರು ಬಂದಿದ್ದಾರೆ, ಅವರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು, ಭೈರತಿ ಬಸವರಾಜ್ ಬಂದಿದ್ದಾರೆ, PWD ಮಿನಿಸ್ಟರ್ ಆಗಿದ್ದರು, ಶಿವಕುಮಾರ್ ಬಂದಿದ್ದಾರೆ. ಆವಾಗ ನಾನು ಅಲ್ಲಿ ದುಬೈಯಲ್ಲಿ ತೋರಿಸಿದೆ, 2 ಕಡೆ ಸಮುದ್ರದ ನೀರನ್ನು ಒಳಗೆ ತಂದು ಇಲ್ಲಿ ಬಂದಿರುವ ರೆಸ್ಟೋರೆಂಟ್ಸ್ಗಳು ನೋಡಿ, ಹೋಟೆಲ್ ಅಪಾರ್ಟ್ಮೆಂಟ್ಸ್ಗಳು ನೋಡಿ, ಉದ್ಯೋಗಗಳು ಎಷ್ಟು ಆಗಿದೆ, ಇಲ್ಲಿ ಟೂರಿಸಮ್ ಎಷ್ಟೊಂದು ಟೂರಿಸ್ಟ್ಗಳು ಬರ್ತಾರೆ ನೋಡಿ, ಎಷ್ಟೊಂದು ಆದಾಯವನ್ನು ಪಡಿತಾ ಇದ್ದಾರೆ ನೋಡಿ. ಸೊ ಇದನ್ನು ನಾವು ಮಂಗಳೂರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡ್ಬೋದು. ಯಾಕಂದರೆ ಬ್ರೇಕ್ ವಾಟರ್ಸ್ ತುಂಬ ಕಡೆ ಇದೆ, ಮುಲ್ಕಿ ಹತ್ರ ಇದೆ, ಮಲ್ಪೆ, ಎಷ್ಟು ಕಡೆ ಇಲ್ಲ ಇದು. ಅದಕ್ಕೆ ಅವರಿಗೆ ನಾನು ಶಿವಕುಮಾರ್ ಹೇಳಿದೆ, ಅವರಿಗೆ ನಾನು ಆಧಾರದಿಂದ ಫ್ರೆಂಡ್ಶಿಪ್ಪಿಂದ ಶಿವಕುಮಾರ್ ಅಂತ ಕರೆಯೋದು, ಅವರಿಗೆ ಅವ್ರ ಕುಲಾಸು ಅಂತಲೇ ಕರೆಯೋದು, ಅವರ ಗೌರವ ಅವರಿಗೆ ಇದೆ. ಶಿವಕುಮಾರ್ ಅವಾಗ ಇವರು ಇದ್ದರು, ಯಾರು ಖಾದರ್ ಬ್ರದರು ಇಫ್ತಿಕಾರು ಇದ್ದರು ಅವಾಗ ನಾನು ಹೇಳುವಾಗ. ನೀವು ಅಲ್ಲಿ ಮಂಗಳೂರಲ್ಲಿ ಎಷ್ಟು ಜನ ಇವರು ಎನ್ವೈರ್ಮೆಂಟಲ್ಸ್ ಇದ್ದಾರೆ, ಆ್ಯಕ್ಟಿವಿಸ್ಟ್ ಇದ್ದಾರೆ, ಅವರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಫ್ಲೈಟಲ್ಲಿ ಕೂರಿಸಿ ದುಬೈ ಕಳಿಸಿ, 3 ದಿವಸ ನಾನು ನೋಡ್ಕೊಳ್ತೀನಿ. ಅವರಿಗೆ ಹೇಗೆ ನಾನು ಕನ್ವಿನ್ಸ್ ಮಾಡೋದು, ಬ್ರೈನ್ ವಾಶ್ ಮಾಡೋದು ಮಾಡ್ತೀನಿ. ಯಾಕೆಂದರೆ ನಾವು ಮುಂದಿನ ಪೀಳಿಗೆಗೆ ಭವಿಷ್ಯವನ್ನು ಮತ್ತು ಅವರು ಒಂದು ಉತ್ತಮ ಗುಣಮಟ್ಟದ ಜೀವನವನ್ನು ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ನೀವು ಇದರಲ್ಲಿ ಮುಳುಗಿದ್ದೀರಲ್ಲ, ಇದು ನೋಡಿ, ಇಲ್ಲಿ ಸಮುದ್ರದ ನೀರು ಒಳಗಡೆ ತಂದು ಏನೂ ಪ್ರಾಬ್ಲಮ್ ಆಗಿಲ್ಲ, ಪರಿಸರಕ್ಕೆ ಏನು ತೊಂದರೆ ಆಗಿಲ್ಲ, ಎನ್ವೈರ್ಮೆಂಟಲ್ಲಿ ತೊಂದರೆ ಆಗಿಲ್ಲ. ತ್ಯಾಜ್ಯ ಮತ್ತು ಕಸ ನೀರಿಗೆ ಇಳಿಯೋದಾಗಿ ನೋಡಿದರೆ ಆಯಿತು ಅಷ್ಟೇ. ಬಾಕಿದ್ದೆಲ್ಲ ಟೂರಿಸಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಅನೇಕ ಕಂಪನಿಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅಲ್ಲಿ. ಅದರಿಂದ ಯಾರಿಗೆ ಅನುಕೂಲ? ನಮ್ಮ ಮಂಗಳೂರಿನ ಜನತೆಗೆ. ಅದನ್ನು ಅವರು ಗಮನದಲ್ಲಿಟ್ಕೊಳ್ಬೇಕು. ಈ ರಾಜಕಾರಣಿಗಳ ಏನು ಸ್ವಾರ್ಥ ಇದೆ, ಪೊಲರೈಸ್ ಮಾಡೋದು ವೋಟ್ ಬ್ಯಾಂಕ್ಗೋಸ್ಕರ, ಅದಕ್ಕೆ ಬಲಿ ಆಗಬಾರ್ದು. ಇದೇ ನನ್ನ ಒಂದು ಬೇಡಿಕೆ. ಯಾಕಂದರೆ ಅದು ನಮ್ಮ ಊರು, ನಮ್ಮ ಮಂಗಳೂರು, ಇದು ನಮ್ಮ ರಾಜ್ಯ, ಇದರ ಆರ್ಥಿಕತೆ ಬೆಳವಣಿಗೆ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಎಲ್ಲರ ಆಸೆನೂ ಕೂಡ. ಅದರ ಜೊತೆಯಲ್ಲಿ ನಾನು ಒಬ್ಬ ಭಾಗಿದಾರ. ಸಾಕಷ್ಟು ವಿಚಾರಗಳನ್ನು, ಮನಸ್ಸಿನ ಅಂತರಾಳದ ಮಾತುಗಳನ್ನು ಬಹಳ ಮುಕ್ತವಾಗಿ ಹೇಳ್ಕೊಂಡ್ರಿ ರೊನಾಲ್ಡ್ ಕೊಲಾಸೋ ಸರ್. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ನನಗೂ ನಮ್ಮ ಇಡೀ ತಂಡಕ್ಕೆ ನಾವು ಒಂದು ಹೊಸ ಪ್ರಪಂಚಕ್ಕೆ ತೆರೆದುಕೊಂಡ್ವಿ. ಆ್ಯಕ್ಚುಲಿ ನಾವು ನಿಮ್ಮನ್ನು ಗೂಗಲ್ ಮಾಡಿ ನೋಡಿದ್ದು ಒಂದಿಷ್ಟು, ಅಂದರೆ ಇಷ್ಟು, ಈಗ ಇಲ್ಲಿ ಬಂದು ನೋಡಿದ್ದು ಇಷ್ಟು, ಇನ್ನೆಷ್ಟೋ ಇದೆ. ಅದು ಮುಂದೆ ಅವಕಾಶ ಸಿಕ್ಕರೆ ಖಂಡಿತ ಮಾತಾಡೋಣ ಅಂತ ಹೇಳ್ತಾ, ಒಂದು ಇಡೀ ದಿನ ನಮ್ಗೆ ಕೊಟ್ರಿ, ಅದಕ್ಕೆ ತುಂಬ ಥ್ಯಾಂಕ್ಸ್. 1 ವರ್ಷ ಕಾದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳ್ತೇವೆ, ಅದಕ್ಕೂ ಕೂಡ ತುಂಬ ಥ್ಯಾಂಕ್ಸ್. 3ನೇದು, ಇನ್ನಷ್ಟು ದಾನ ನಿಮ್ಮಿಂದ ಈ ಸಮಾಜಕ್ಕೆ, ಬಡವರಿಗೆ, ದೀನ ದಲಿತರಿಗೆ ಸಿಗ್ತಾನೇ ಇರಲಿ. ಅದಕ್ಕೆ ನಿಮಗೆ ಭಗವಂತ ಒಳ್ಳೆ ಆರೋಗ್ಯ ಕೋರಲಿ ಅಂತ ಎಂಟೈರ್ ನಮ್ಮ ವಾರ್ತಾ ಭಾರತಿ ಪರವಾಗಿ ನಿಮಗೆ ಹಾರೈಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್.